ಮೇಷರಾಶಿ ಮಾಸ ಭವಿಷ್ಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಗಮನಿಸಿದಾಗ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಮೇಷರಾಶಿಯಿಂದ 4ನೇ ಭಾವದಲ್ಲಿ ಗುರು ಸಂಚಾರ ಮಾಡುತ್ತಾನೆ. ಶನಿ ಮೀನ ರಾಶಿಯಲ್ಲಿ ಅಂದರೆ 12ನೇ ಭಾವದಲ್ಲಿ, ರಾಹು ಕುಂಭದಲ್ಲಿ 11ನೇ ಭಾವದಲ್ಲಿ ಹಾಗೂ ಕೇತು ಸಿಂಹದಲ್ಲಿ 5ನೇ ಭಾವದಲ್ಲಿ ಇರುತ್ತಾನೆ. ಮಂಗಳ ಮಿಥುನದಲ್ಲಿ 3ನೇ ಭಾವದಲ್ಲಿರುವುದು ಧೈರ್ಯ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತದೆ. 3 ಪ್ರಮುಖ ಗ್ರಹಸ್ಥಿತಿ ಕುಂಡಲಿಗಳಲ್ಲಿಯೂ ಈ ಗೋಚಾರದ ಮೂಲ ಸ್ವರೂಪ ಮುಂದುವರಿಯುವುದನ್ನು ಕಾಣಬಹುದು. ಮೇಷರಾಶಿ ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು, ಹೊಸ ಪ್ರಾಜೆಕ್ಟ್ಗಳು ಅಥವಾ ಕೆಲಸದ ವಿಧಾನದಲ್ಲಿ ಬದಲಾವಣೆಗಳು ಬರಬಹುದು. 3ನೇ ಭಾವದಲ್ಲಿರುವ ಮಂಗಳ ನಿಮ್ಮ ಪ್ರಯತ್ನ, ಧೈರ್ಯ ಮತ್ತು ಕಾರ್ಯಶಕ್ತಿಯನ್ನು ಹೆಚ್ಚಿಸುವುದರಿಂದ ನೀವು ಹಿಂದೆ ಮುಂದೂಡಿದ್ದ ಕೆಲಸಗಳನ್ನು ಮತ್ತೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವಿಶೇಷವಾಗಿ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಹೇಳುವ ಮಾತು ಸರಿಯಾಗಿದ್ದರೂ ಅದನ್ನು ಹೇಳುವ ವಿಧಾನವೇ ಸಮಸ್ಯೆಗೆ ಕಾರಣವಾಗಬಹುದು. ತಿಂಗಳ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ತಿಂಗಳ ಮಧ್ಯಭಾಗದ ನಂತರ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗುತ್ತದೆ. ಮೇಲಧಿಕಾರಿಗಳ ಗಮನಕ್ಕೆ ನಿಮ್ಮ ಕೆಲಸ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಈ ತಿಂಗಳು ಒಂದು ಮಾತನ್ನು ನೆನಪಿಡಿ, ಪ್ರತಿಭೆಯ ಜೊತೆಗೆ ತಾಳ್ಮೆಯೂ ಅಗತ್ಯ. ಮೇಷರಾಶಿ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶ. ಗುರು 4ನೇ ಭಾವದಲ್ಲಿರುವುದರಿಂದ ಮನೆ, ವಾಹನ, ಕುಟುಂಬದ ಅಗತ್ಯಗಳು ಅಥವಾ ಮನೆಯ ಸೌಕರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಶನಿ 12ನೇ ಭಾವದಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಕೈಗೆ ಹಣ ಬರುತ್ತಿದೆ ಎಂದು ತಕ್ಷಣವೇ ದೊಡ್ಡ ಹೂಡಿಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಯಾರಾದರೂ ಒತ್ತಾಯ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ದೀರ್ಘಾವಧಿಯ ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಪರಿಶೀಲನೆ ಅಗತ್ಯ. ಮೇಷರಾಶಿ ಆರೋಗ್ಯದ ದೃಷ್ಟಿಯಿಂದ ಆಹಾರ ಕ್ರಮದ ಕಡೆ ವಿಶೇಷ ಗಮನ ಕೊಡಬೇಕು. ಜೀರ್ಣಕ್ರಿಯೆ, ಹೊಟ್ಟೆ ಉಬ್ಬರ, ಅಜೀರ್ಣ ಅಥವಾ ಆಹಾರಕ್ಕೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ಅತಿಯಾದ ಮಸಾಲೆ, ಎಣ್ಣೆಯುಕ್ತ ಮತ್ತು ಜೀರ್ಣಿಸಲು ಕಷ್ಟವಾದ ಆಹಾರವನ್ನು ಕಡಿಮೆ ಮಾಡುವುದು ಉತ್ತಮ. ಪ್ರತಿದಿನ ಸ್ವಲ್ಪ ಸಮಯ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಮೀಸಲಿಡಿ. ಶನಿ 12ನೇ ಭಾವದಲ್ಲಿರುವುದರಿಂದ ನಿದ್ರೆ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ. ಮೇಷರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಅಭಿಪ್ರಾಯವೇ ಸರಿಯೆಂದು ಹಠ ಮಾಡುವುದನ್ನು ತಪ್ಪಿಸಿ. ವಿಶೇಷವಾಗಿ ಮನೆಯವರೊಂದಿಗೆ ಮಾತನಾಡುವಾಗ ಕೋಪಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡುವುದು ಉತ್ತಮ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಬಹಳ ಮುಖ್ಯ. ಅನುಮಾನಕ್ಕೆ ಅವಕಾಶ ಕೊಟ್ಟರೆ ಸಣ್ಣ ವಿಷಯವೂ ದೊಡ್ಡದಾಗಬಹುದು. ತಿಂಗಳ ಕೊನೆಯ ಭಾಗದಲ್ಲಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಉತ್ತಮ ಅವಕಾಶ ದೊರೆಯಬಹುದು. ಮೇಷರಾಶಿ ಪ್ರವಾಸ. ಚಿಕ್ಕ ಪ್ರಯಾಣಗಳು ಕಂಡುಬರುತ್ತವೆ. ಕೆಲಸ, ಕುಟುಂಬ ಅಥವಾ ವೈಯಕ್ತಿಕ ಕಾರಣಗಳಿಂದ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು. 3ನೇ ಭಾವದ ಮಂಗಳ ಪ್ರಯಾಣ ಮತ್ತು ಓಡಾಟವನ್ನು ಹೆಚ್ಚಿಸುವ ಸಾಧ್ಯತೆ ಇರುವುದರಿಂದ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ದೈಹಿಕ ಆಯಾಸವಾಗದಂತೆ ನೋಡಿಕೊಳ್ಳಿ. ಆಗಸ್ಟ್ 15 ರಿಂದ ಸುಮಾರು ತಿಂಗಳ ಮಧ್ಯಭಾಗದವರೆಗೆ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಆಗಸ್ಟ್ 31ರ ವೇಳೆಗೆ ಗ್ರಹಸ್ಥಿತಿಯನ್ನು ನೋಡಿದಾಗ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಮೂಲ ಗೋಚಾರ ಫಲಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಹಣಕಾಸು, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕರಾಗಬೇಕು. ಸೆಪ್ಟೆಂಬರ್ 14ರ ವೇಳೆಗೆ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಕೆಲಸದ ಯೋಜನೆ, ಸಂವಹನ ಮತ್ತು ಸಂಬಂಧಗಳ ವಿಚಾರದಲ್ಲಿ ಹೊಸ ರೀತಿಯ ಚಿಂತನೆ ಮೂಡಬಹುದು. ಮೇಷರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 9. ಮೇಷರಾಶಿ ಎಚ್ಚರಿಕೆ. ಈ ತಿಂಗಳು 3 ವಿಷಯಗಳನ್ನು ಮರೆಯಬೇಡಿ. ತುರ್ತು ನಿರ್ಧಾರ ಬೇಡ. ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಅಹಂಕಾರದಿಂದ ದೂರವಿರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸಲು ತಾಳ್ಮೆ ಮತ್ತು ವಿವೇಕ ಅಗತ್ಯ. ಮೇಷರಾಶಿ ಪರಿಹಾರ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದರ್ಶನ ಮಾಡಿ.
ಸಾಧ್ಯವಾದರೆ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಭಕ್ತಿಯಿಂದ ಹನುಮಂತನ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಧೈರ್ಯ, ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ತಿಂಗಳು ಪ್ರಯತ್ನದಿಂದ ಪ್ರಗತಿ ಸಾಧಿಸುವ ತಿಂಗಳು. ಉದ್ಯೋಗದಲ್ಲಿ ಅವಕಾಶಗಳು, ಹಣಕಾಸಿನಲ್ಲಿ ಎಚ್ಚರಿಕೆ, ಆರೋಗ್ಯದಲ್ಲಿ ಆಹಾರ ನಿಯಮ, ಕುಟುಂಬದಲ್ಲಿ ತಾಳ್ಮೆ ಇವುಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಇದು ಮೇಷರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ವೃಷಭ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ವೃಷಭ ರಾಶಿಯಿಂದ ಗಮನಿಸಿದಾಗ ಗುರು 3ನೇ ಭಾವದಲ್ಲಿ, ಶನಿ 11ನೇ ಭಾವದಲ್ಲಿ, ರಾಹು 10ನೇ ಭಾವದಲ್ಲಿ ಮತ್ತು ಕೇತು 4ನೇ ಭಾವದಲ್ಲಿ ಸಂಚರಿಸುತ್ತಿರುವಂತೆ ಫಲವನ್ನು ನೀಡುತ್ತಾನೆ. ಮಂಗಳ 2ನೇ ಭಾವದಲ್ಲಿರುವುದರಿಂದ ಮಾತು, ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗುತ್ತದೆ. 3 ಕುಂಡಲಿಗಳಲ್ಲಿಯೂ ಈ ಪ್ರಮುಖ ಗೋಚಾರ ಸ್ಥಿತಿಗಳು ಮುಂದುವರಿಯುವುದರಿಂದ ತಿಂಗಳ ಬಹುಭಾಗದಲ್ಲಿ ಇದರ ಪರಿಣಾಮ ಕಾಣಬಹುದು. ವೃಷಭ ರಾಶಿ ಉದ್ಯೋಗ. ವೃಷಭ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ಬದಲಾವಣೆಗಳು ತಕ್ಷಣ ಆಗದಿದ್ದರೂ ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಧಾನವಾಗಿ ಪ್ರಗತಿ ಕಂಡುಬರುತ್ತದೆ. ಹೊಸ ಯೋಜನೆಗಳು ಅಥವಾ ನೀವು ನಿರೀಕ್ಷಿಸುತ್ತಿರುವ ಕೆಲವು ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು. 10ನೇ ಭಾವದ ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಹೊಸ ರೀತಿಯ ಪರಿಸ್ಥಿತಿಗಳು ಎದುರಾಗಬಹುದು. ಹೊಸ ತಂತ್ರಜ್ಞಾನ, ಹೊಸ ಜವಾಬ್ದಾರಿ ಅಥವಾ ಕೆಲಸ ಮಾಡುವ ವಿಧಾನದಲ್ಲಿ ಬದಲಾವಣೆ ಬರಬಹುದು. ಆದರೆ ಸಹೋದ್ಯೋಗಿಗಳ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಕೆಲಸವನ್ನು ನೀವು ಶಾಂತವಾಗಿ ಮತ್ತು ಕ್ರಮಬದ್ಧವಾಗಿ ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ತಕ್ಷಣ ಸಿಗದಿದ್ದರೂ ನೀವು ಮಾಡುತ್ತಿರುವ ಕೆಲಸದ ಫಲ ನಿಧಾನವಾಗಿ ಅವರ ಗಮನಕ್ಕೆ ಬರುತ್ತದೆ. ಆದ್ದರಿಂದ ಈ ತಿಂಗಳು ತಕ್ಷಣ ಫಲಿತಾಂಶ ಬೇಕೆಂದು ಆತುರಪಡದೆ ನಿರಂತರ ಪ್ರಯತ್ನ ಮಾಡುವುದು ಮುಖ್ಯ. ವೃಷಭ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರುವ ಸಾಧ್ಯತೆ ಇದೆ. 11ನೇ ಭಾವದಲ್ಲಿ ಶನಿಯ ಪ್ರಭಾವ ಇರುವುದರಿಂದ ಆದಾಯ ಮತ್ತು ಲಾಭದ ವಿಚಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಕಂಡುಬರಬಹುದು. ಹಣಕಾಸಿನ ವಿಚಾರದಲ್ಲಿ ಹಿಂದಿನಿಂದ ಮಾಡಿಕೊಂಡಿರುವ ಯೋಜನೆಗಳು ಈಗ ಫಲ ನೀಡಲು ಪ್ರಾರಂಭಿಸಬಹುದು. ಆಸ್ತಿ, ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಮನೆಗೆ ಸಂಬಂಧಿಸಿದ ಖರೀದಿ ಅಥವಾ ನವೀಕರಣದ ಯೋಚನೆಗಳೂ ಬರಬಹುದು. ಆದರೆ 2ನೇ ಭಾವದ ಮಂಗಳದ ಪ್ರಭಾವದಿಂದ ಮಾತಿನ ಜೊತೆಗೆ ಹಣದ ವ್ಯವಹಾರದಲ್ಲಿಯೂ ಆತುರ ಬೇಡ. ಯಾರಿಗಾದರೂ ಹಣ ಕೊಡುವುದು, ಸಾಲ ನೀಡುವುದು ಅಥವಾ ದೊಡ್ಡ ಮೊತ್ತದ ವ್ಯವಹಾರ ಮಾಡುವ ಮೊದಲು ದಾಖಲೆಗಳನ್ನು ಪರಿಶೀಲಿಸಿ. ದೀರ್ಘಾವಧಿಯ ಹೂಡಿಕೆಗಳನ್ನು ಸೂಕ್ತ ಸಲಹೆಯೊಂದಿಗೆ ಮಾಡಿದರೆ ಉತ್ತಮ ಫಲ ಪಡೆಯುವ ಸಾಧ್ಯತೆ ಇದೆ. ವೃಷಭ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಸಮಸ್ಯೆಗಿಂತ ಮಾನಸಿಕ ಒತ್ತಡ ಮತ್ತು ವಿಶ್ರಾಂತಿಯ ಕೊರತೆ ಹೆಚ್ಚು ಕಾಡಬಹುದು. ತಲೆನೋವು, ನಿದ್ರೆ ಕಡಿಮೆಯಾಗುವುದು ಅಥವಾ ಕೆಲಸದ ಒತ್ತಡದಿಂದ ದೇಹದಲ್ಲಿ ಆಯಾಸ ಕಾಣಿಸಿಕೊಳ್ಳಬಹುದು. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿಕೊಳ್ಳುವ ಬದಲು ಕೆಲಸಗಳಿಗೆ ಆದ್ಯತೆ ನೀಡಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ, ಯೋಗ ಅಥವಾ ಪ್ರಾಣಾಯಾಮಕ್ಕೆ ಮೀಸಲಿಡಿ. ರಾತ್ರಿ ಸಮಯದಲ್ಲಿ ಮೊಬೈಲ್ ಮತ್ತು ಅನಗತ್ಯ ಚಿಂತನೆಗಳನ್ನು ಕಡಿಮೆ ಮಾಡಿ ಉತ್ತಮ ನಿದ್ರೆಗೆ ಆದ್ಯತೆ ನೀಡಿ. ಆರೋಗ್ಯದ ಯಾವುದೇ ನಿರಂತರ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ವೃಷಭ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೊಂದಿಗೆ ಒಗ್ಗಟ್ಟು ಹೆಚ್ಚಾಗಬಹುದು. ಮನೆಯ ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗಬಹುದು. ಆದರೆ 4ನೇ ಭಾವದ ಕೇತು ಪ್ರಭಾವದಿಂದ ಕೆಲವೊಮ್ಮೆ ಮನೆಯಲ್ಲಿದ್ದರೂ ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನ ಅಥವಾ ಏಕಾಂತದ ಭಾವನೆ ಬರಬಹುದು. ಅದನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಳಬೇಡಿ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ನಂಬಿಕೆ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ. ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಸಂಬಂಧವನ್ನು ದುರ್ಬಲಗೊಳಿಸಬೇಡಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಕುಟುಂಬದ ಸಂತೋಷಕ್ಕಾಗಿ ಒಟ್ಟಿಗೆ ಮಾಡುವ ನಿರ್ಧಾರಗಳು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ವೃಷಭ ರಾಶಿ ಪ್ರವಾಸ. ಈ ತಿಂಗಳು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರವಾಸದ ಅವಕಾಶಗಳು ಕಾಣಬಹುದು. ದೇವಾಲಯಗಳು, ಪವಿತ್ರ ಕ್ಷೇತ್ರಗಳು ಅಥವಾ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಂದರ್ಭ ಬರಬಹುದು. ಇಂತಹ ಪ್ರವಾಸಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಉತ್ಸಾಹವನ್ನು ನೀಡಬಹುದು. ಕೆಲಸದ ನಿಮಿತ್ತವೂ ಸಣ್ಣ ಪ್ರಯಾಣಗಳು ಸಂಭವಿಸಬಹುದು.
ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದಲ್ಲಿ ಸ್ಥಿರತೆ ಇದ್ದರೂ ಕೆಲವು ವಿಷಯಗಳು ನಿರೀಕ್ಷೆಗಿಂತ ನಿಧಾನವಾಗಿ ಸಾಗಬಹುದು. ಆದ್ದರಿಂದ ಆತುರ ಬೇಡ. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಉದ್ಯೋಗ, ಆದಾಯ ಮತ್ತು ಕುಟುಂಬದ ವಿಚಾರಗಳಲ್ಲಿ ಇದೇ ಮೂಲ ಫಲಿತಾಂಶ ಮುಂದುವರಿಯುತ್ತದೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ನಿಮ್ಮ ಯೋಜನೆ, ಸಂವಹನ, ಸಂಬಂಧಗಳು ಮತ್ತು ಕೆಲಸದ ನಿರ್ವಹಣೆಯಲ್ಲಿ ಹೊಸ ಚಿಂತನೆ ಮೂಡಬಹುದು. ವೃಷಭ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 6. ವೃಷಭ ರಾಶಿ ಎಚ್ಚರಿಕೆ. ವೃಷಭ ರಾಶಿಯವರು ಈ ತಿಂಗಳು ಮುಖ್ಯವಾಗಿ ಒಂದು ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅದು ಅತಿಯಾದ ಹಠ. ನಿಮ್ಮ ಅಭಿಪ್ರಾಯ ಸರಿಯೆಂದು ಅನಿಸಿದರೂ ಅದನ್ನು ಇತರರ ಮೇಲೆ ಬಲವಂತವಾಗಿ ಹೇರಲು ಪ್ರಯತ್ನಿಸಬೇಡಿ. ವಿಶೇಷವಾಗಿ ಕುಟುಂಬ, ದಾಂಪತ್ಯ ಮತ್ತು ಉದ್ಯೋಗದ ಸ್ಥಳದಲ್ಲಿ ಶಾಂತಿ, ಸಹನೆ ಮತ್ತು ಸಮನ್ವಯ ಕಾಪಾಡಿಕೊಳ್ಳಿ. 2ನೇ ಭಾವದ ಮಂಗಳದ ಪ್ರಭಾವದಿಂದ ಕೋಪದಲ್ಲಿ ಮಾತನಾಡಿದ ಒಂದು ಮಾತು ನಂತರ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸಿ. ವೃಷಭ ರಾಶಿ ಪರಿಹಾರ. ವೃಷಭ ರಾಶಿಯವರಿಗೆ ಈ ತಿಂಗಳು ಶ್ರೀ ವಿಷ್ಣುವಿನ ಆರಾಧನೆ ಶುಭಕರ. ಸಾಧ್ಯವಾದರೆ ಗುರುವಾರ ಶ್ರೀ ವಿಷ್ಣು ಅಥವಾ ನಾರಾಯಣನ ದರ್ಶನ ಮಾಡಿ. ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಸ್ಥಿರತೆ, ನಿಧಾನವಾದ ಪ್ರಗತಿ ಮತ್ತು ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳನ್ನು ನೀಡುವ ಸಮಯ. ಉದ್ಯೋಗದಲ್ಲಿ ತಾಳ್ಮೆ, ಹಣಕಾಸಿನಲ್ಲಿ ವಿವೇಕ, ಆರೋಗ್ಯದಲ್ಲಿ ವಿಶ್ರಾಂತಿ, ಕುಟುಂಬದಲ್ಲಿ ಪ್ರೀತಿ ಮತ್ತು ಮಾತಿನಲ್ಲಿ ಸಂಯಮ ಇವುಗಳನ್ನು ಪಾಲಿಸಿದರೆ ಈ ತಿಂಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಇದು ವೃಷಭ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ಮಿಥುನ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಮಿಥುನ ರಾಶಿಯಿಂದ ಗಮನಿಸಿದಾಗ ಗುರು 2ನೇ ಭಾವದಲ್ಲಿ, ಶನಿ 10ನೇ ಭಾವದಲ್ಲಿ, ರಾಹು 9ನೇ ಭಾವದಲ್ಲಿ ಮತ್ತು ಕೇತು 3ನೇ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಮಂಗಳ ನಿಮ್ಮ ರಾಶಿಯಿಂದ 12ನೇ ಭಾವದಲ್ಲಿ ಇರುವುದರಿಂದ ಖರ್ಚು, ಓಡಾಟ ಮತ್ತು ಮಾನಸಿಕ ಒತ್ತಡದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗುತ್ತದೆ. ಮಿಥುನ ರಾಶಿ ಉದ್ಯೋಗ. ಮಿಥುನ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು, ಗಡುವುಗಳು ಮತ್ತು ಮೇಲಧಿಕಾರಿಗಳ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚಾಗಬಹುದು. ನೀವು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ನಿರ್ವಹಿಸಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಈ ಒತ್ತಡವನ್ನು ಕೇವಲ ಸಮಸ್ಯೆಯಾಗಿ ನೋಡಬೇಡಿ. ಇದೇ ಸಮಯದಲ್ಲಿ ಹೊಸ ಕಲಿಕೆಯ ಅವಕಾಶಗಳೂ ಕೂಡ ನಿಮ್ಮ ಮುಂದೆ ಬರುತ್ತವೆ. ಹೊಸ ತಂತ್ರಜ್ಞಾನ, ಹೊಸ ಸಾಫ್ಟ್ವೇರ್, ಹೊಸ ಕೌಶಲ್ಯ ಅಥವಾ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಹೊಸ ವಿಧಾನಗಳನ್ನು ಕಲಿಯಲು ಇದು ಉತ್ತಮ ಸಮಯ. ಈಗ ನೀವು ಕಲಿಯುವ ಕೌಶಲ್ಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ಬಹಳ ಉಪಯುಕ್ತವಾಗಬಹುದು. 10ನೇ ಭಾವದಲ್ಲಿರುವ ಶನಿಯ ಪ್ರಭಾವದಿಂದ ಕೆಲಸದ ಫಲಿತಾಂಶಗಳು ನಿಧಾನವಾಗಿ ಸಿಗಬಹುದು. ನೀವು ಸಾಕಷ್ಟು ಕೆಲಸ ಮಾಡಿದರೂ ತಕ್ಷಣವೇ ಪ್ರಶಂಸೆ ಸಿಗದಿರಬಹುದು. ಆದರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ವಿಶೇಷ ಎಚ್ಚರಿಕೆ ಅಗತ್ಯ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಕಡಿಮೆ ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ. ಮಿಥುನ ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಸಾಗಬೇಕು. ಖರ್ಚುಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಪ್ರಯಾಣ, ಕೆಲಸಕ್ಕೆ ಸಂಬಂಧಿಸಿದ ಖರ್ಚು, ತಂತ್ರಜ್ಞಾನ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಹಣ ವ್ಯಯವಾಗಬಹುದು. ಗುರು 2ನೇ ಭಾವದಲ್ಲಿ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ರಕ್ಷಣೆ ಇದ್ದರೂ 12ನೇ ಭಾವದ ಮಂಗಳದಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅಗತ್ಯ ಮತ್ತು ಅನಗತ್ಯ ಖರ್ಚಿನ ನಡುವೆ ವ್ಯತ್ಯಾಸ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ತಿಂಗಳು ದೊಡ್ಡ ಮೊತ್ತದ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಸಾಲ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಅದರ ಮರುಪಾವತಿ ಒತ್ತಡವಾಗಬಹುದು. ಹೂಡಿಕೆ ಮಾಡುವಾಗಲೂ ಯಾರಾದರೂ ಹೇಳಿದ ಮಾತನ್ನು ನಂಬಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ದಾಖಲೆಗಳು, ಅಪಾಯ ಮತ್ತು ದೀರ್ಘಾವಧಿಯ ಪರಿಣಾಮಗಳನ್ನು ಪರಿಶೀಲಿಸಿ. ವಿಶೇಷವಾಗಿ ತುರ್ತು ನಿರ್ಧಾರಕ್ಕಿಂತ ಉಳಿತಾಯ ಮತ್ತು ಹಣಕಾಸಿನ ಶಿಸ್ತು ಈ ತಿಂಗಳು ಹೆಚ್ಚು ಮುಖ್ಯ. ಮಿಥುನ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಉಸಿರಾಟದ ವ್ಯವಸ್ಥೆ ಮತ್ತು ದೇಹದ ಪ್ರತಿರೋಧಕ ಶಕ್ತಿಯ ಕಡೆ ಗಮನ ನೀಡುವುದು ಉತ್ತಮ. ಅಲರ್ಜಿ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ ಅಥವಾ ಹವಾಮಾನ ಬದಲಾವಣೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧೂಳು, ಹೊಗೆ ಅಥವಾ ಮಾಲಿನ್ಯ ಹೆಚ್ಚಿರುವ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಿ.
ಪ್ರತಿದಿನ ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಹಾರದಲ್ಲಿ ಅತಿಯಾದ ಎಣ್ಣೆ ಮತ್ತು ಮಸಾಲೆಯನ್ನು ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಯಾವುದೇ ಉಸಿರಾಟದ ಸಮಸ್ಯೆ ನಿರಂತರವಾಗಿದ್ದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮಿಥುನ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಹೊಂದಾಣಿಕೆ ಮತ್ತು ಮಾತಿನ ನಿಯಂತ್ರಣ ಬಹಳ ಮುಖ್ಯ. ಮನೆಯವರೊಂದಿಗೆ ನಿಮ್ಮ ಅಭಿಪ್ರಾಯ ಭಿನ್ನವಾಗಬಹುದು. ಆದರೆ ಸಣ್ಣ ವಿಷಯವನ್ನು ದೊಡ್ಡ ವಾದವನ್ನಾಗಿ ಮಾಡಿಕೊಳ್ಳಬೇಡಿ. ಕೇತು 3ನೇ ಭಾವದಲ್ಲಿರುವುದರಿಂದ ಕೆಲವೊಮ್ಮೆ ನೀವು ಹೇಳಿದ ಮಾತನ್ನು ಇತರರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಉಂಟಾಗಬಹುದು. ಒಂದು ಸಣ್ಣ ಸಂದೇಶ, ಒಂದು ಮಾತು ಅಥವಾ ಒಂದು ನಿರ್ಧಾರವನ್ನು ದೊಡ್ಡದಾಗಿ ಪರಿಗಣಿಸುವುದನ್ನು ತಪ್ಪಿಸಿ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಸಹನೆ ಇದ್ದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ವಿವಾಹಿತರು ಸಂಗಾತಿಯೊಂದಿಗೆ ಮಾತನಾಡುವಾಗ ಕೋಪಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡಬೇಕು. ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಹೇಳುವುದು ಉತ್ತಮ. ಮಿಥುನ ರಾಶಿ ಪ್ರವಾಸ. ವೃತ್ತಿಗೆ ಸಂಬಂಧಿಸಿದ ಚಿಕ್ಕ ಪ್ರಯಾಣಗಳು ಈ ತಿಂಗಳು ಸಾಧ್ಯ. ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಬಹುದು ಅಥವಾ ಸಭೆ, ತರಬೇತಿ, ಹೊಸ ಯೋಜನೆ ಅಥವಾ ವೃತ್ತಿ ಸಂಬಂಧಿತ ಕೆಲಸಕ್ಕಾಗಿ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು. ಆದರೆ 12ನೇ ಭಾವದ ಮಂಗಳದಿಂದ ಓಡಾಟ ಹೆಚ್ಚಾಗುವುದರಿಂದ ಆರೋಗ್ಯ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಡಿ. ಪ್ರಯಾಣದ ಸಮಯದಲ್ಲಿ ಆಹಾರ, ನೀರು ಮತ್ತು ನಿದ್ರೆಯ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ಯಾವುದೇ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಯೋಚಿಸಿ ಮಾತನಾಡುವುದು ಉತ್ತಮ. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಹಣಕಾಸು, ವೃತ್ತಿ ಮತ್ತು ಪ್ರಯತ್ನಗಳಿಗೆ ಸಂಬಂಧಿಸಿದ ಮೂಲ ಫಲಿತಾಂಶಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಇರುವುದರಿಂದ ಯೋಜನೆ, ವಿಶ್ಲೇಷಣೆ ಮತ್ತು ಕೆಲಸವನ್ನು ಕ್ರಮಬದ್ಧವಾಗಿ ಮಾಡುವ ಸಾಮರ್ಥ್ಯ ಹೆಚ್ಚಾಗಬಹುದು. ಶುಕ್ರ ತುಲಾದಲ್ಲಿ ಇರುವುದರಿಂದ ಸಂಬಂಧಗಳ ವಿಚಾರದಲ್ಲೂ ಸಮನ್ವಯಕ್ಕೆ ಅವಕಾಶ ದೊರೆಯಬಹುದು. ಆದ್ದರಿಂದ ತಿಂಗಳ ಕೊನೆಯ ಭಾಗದಲ್ಲಿ ನೀವು ಗೊಂದಲಕ್ಕಿಂತ ಸ್ಪಷ್ಟವಾದ ಯೋಜನೆ ಮತ್ತು ಶಿಸ್ತಿನೊಂದಿಗೆ ಮುಂದುವರಿಯುವುದು ಹೆಚ್ಚು ಪ್ರಯೋಜನಕಾರಿ. ಮಿಥುನ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿ ಎಚ್ಚರಿಕೆ. ಈ ತಿಂಗಳು ಮಿಥುನ ರಾಶಿಯವರು ಮುಖ್ಯವಾಗಿ ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು. ಅತಿಯಾದ ಮಾತು, ಕಟುವಾದ ಮಾತು ಅಥವಾ ಕೋಪದಲ್ಲಿ ಹೇಳಿದ ಮಾತುಗಳು ಸಂಬಂಧಗಳಲ್ಲಿ ಸಮಸ್ಯೆ ಉಂಟುಮಾಡಬಹುದು. ಕೆಲಸದ ಸ್ಥಳದಲ್ಲಿಯೂ ಅನಗತ್ಯ ಚರ್ಚೆಗಳಲ್ಲಿ ಭಾಗವಹಿಸಬೇಡಿ. ಹಣಕಾಸಿನಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಸಾಲ ಮತ್ತು ದೊಡ್ಡ ಹೂಡಿಕೆಗಳಲ್ಲಿ 2 ಬಾರಿ ಯೋಚಿಸಿ. ಈ ತಿಂಗಳ ನಿಮ್ಮ ಯಶಸ್ಸಿನ ಸೂತ್ರ: ಕಡಿಮೆ ಮಾತು, ಹೆಚ್ಚು ಕೆಲಸ, ಆತುರಕ್ಕಿಂತ ಆಲೋಚನೆ, ಒತ್ತಡಕ್ಕಿಂತ ಶಿಸ್ತು. ಮಿಥುನ ರಾಶಿ ಪರಿಹಾರ. ಮಿಥುನ ರಾಶಿಯವರಿಗೆ ಈ ತಿಂಗಳು ಶ್ರೀ ದುರ್ಗಾದೇವಿಯ ಆರಾಧನೆ ಮಾಡುವುದು ಶುಭಕರ. ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದರ್ಶನ ಮಾಡಿ. ಓಂ ದುರ್ಗಾಯಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ದೇವಿಗೆ ಕುಂಕುಮಾರ್ಚನೆ ಮಾಡಿ ನಿಮ್ಮ ಮನಸ್ಸಿನ ಚಂಚಲತೆ ಮತ್ತು ಭಯವನ್ನು ಕಡಿಮೆ ಮಾಡಿಕೊಂಡು ಧೈರ್ಯದಿಂದ ಮುಂದುವರಿಯಿರಿ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಒತ್ತಡದ ಜೊತೆಗೆ ಕಲಿಕೆಯ ಅವಕಾಶಗಳನ್ನು ನೀಡುವ ಸಮಯ. ಉದ್ಯೋಗದಲ್ಲಿ ಪರಿಶ್ರಮ, ಹಣಕಾಸಿನಲ್ಲಿ ನಿಯಂತ್ರಣ, ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಸಂಬಂಧಗಳಲ್ಲಿ ಮಾತಿನ ಸಂಯಮ ಇವುಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಈ ತಿಂಗಳು ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಒತ್ತಡದ ಹಿಂದೆ ಒಂದು ಹೊಸ ಅವಕಾಶ ಅಡಗಿರುತ್ತದೆ. ಇದು ಮಿಥುನ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಪ್ರಮುಖ ವಿಶೇಷತೆಯೆಂದರೆ ಗುರು ಕರ್ಕಾಟಕ ರಾಶಿಯಲ್ಲಿಯೇ ಸಂಚರಿಸುತ್ತಿರುವುದು. ಅಂದರೆ ಕರ್ಕಾಟಕ ರಾಶಿಯವರಿಗೆ ಗುರು ಲಗ್ನದಲ್ಲಿ ಸಂಚರಿಸುತ್ತಾನೆ. ಜೊತೆಗೆ ಶನಿ ಭಾಗ್ಯಸ್ಥಾನವಾದ 9ನೇ ಭಾವದಲ್ಲಿ, ರಾಹು 8ನೇ ಭಾವದಲ್ಲಿ ಮತ್ತು ಕೇತು 2ನೇ ಭಾವದಲ್ಲಿ ಇರುವುದರಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರಬಹುದು. ಕರ್ಕಾಟಕ ರಾಶಿ ಉದ್ಯೋಗ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ. ನೀವು ಇಷ್ಟು ದಿನ ಮಾಡಿರುವ ಪರಿಶ್ರಮ ಈಗ ನಿಧಾನವಾಗಿ ಫಲ ನೀಡಲು ಪ್ರಾರಂಭಿಸುತ್ತದೆ. ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು.
ಹೊಸ ಯೋಜನೆಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಬಹುದು. ಕೆಲವರಿಗೆ ಹುದ್ದೆಯಲ್ಲಿ ಬದಲಾವಣೆ ಅಥವಾ ಹೆಚ್ಚಿನ ಜವಾಬ್ದಾರಿ ದೊರೆಯುವ ಅವಕಾಶವೂ ಇರಬಹುದು. ಲಗ್ನದಲ್ಲಿರುವ ಗುರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಪ್ರದರ್ಶಿಸಲು ಸಹಾಯ ಮಾಡಬಹುದು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಮಹತ್ವ ಹೆಚ್ಚಾಗಬಹುದು. ಸಹೋದ್ಯೋಗಿಗಳ ಸಹಕಾರವೂ ದೊರೆಯುವ ಸಾಧ್ಯತೆ ಇದೆ. ಆದರೆ 8ನೇ ಭಾವದ ರಾಹುವಿನ ಕಾರಣದಿಂದ ಕಚೇರಿಯಲ್ಲಿ ನಡೆಯುವ ಗುಪ್ತ ಚರ್ಚೆಗಳು ಅಥವಾ ಅನಗತ್ಯ ರಾಜಕೀಯದಿಂದ ದೂರವಿರುವುದು ಉತ್ತಮ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವಂತೆ ಮಾಡಿ. ಕರ್ಕಾಟಕ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕವಾಗುವ ಸಾಧ್ಯತೆ ಇದೆ. ಗುರು ಲಗ್ನದಲ್ಲಿ ಇರುವುದರಿಂದ ಆರ್ಥಿಕ ವಿಚಾರಗಳಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಬಹುದು. ಆಸ್ತಿ, ಮನೆ, ಜಮೀನು ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಕೂಲಕರ ಬೆಳವಣಿಗೆ ಕಂಡುಬರಬಹುದು. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ದಾಖಲೆಗಳು ಮತ್ತು ಅಪಾಯಗಳನ್ನು ಪರಿಶೀಲಿಸುವುದು ಅಗತ್ಯ. ರಾಹು 8ನೇ ಭಾವದಲ್ಲಿರುವುದರಿಂದ ಹಠಾತ್ ಹಣಕಾಸಿನ ಬದಲಾವಣೆಗಳು ಸಂಭವಿಸಬಹುದು. ಆದ್ದರಿಂದ ಸಂಪೂರ್ಣ ಪರಿಶೀಲನೆ ಮಾಡದೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಕಾನೂನು ದಾಖಲೆಗಳನ್ನು ವಿಶೇಷವಾಗಿ ಪರಿಶೀಲಿಸಿ. ಕರ್ಕಾಟಕ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಜೀರ್ಣಕ್ರಿಯೆಯ ಕಡೆ ಗಮನ ನೀಡಬೇಕು. ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅಥವಾ ಆಹಾರದಿಂದ ಉಂಟಾಗುವ ಸಣ್ಣಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ಊಟವನ್ನು ಬಿಟ್ಟುಬಿಡುವುದು ಅಥವಾ ಬಹಳ ತಡವಾಗಿ ಊಟ ಮಾಡುವ ಅಭ್ಯಾಸವನ್ನು ತಪ್ಪಿಸಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಸಾಕಷ್ಟು ನೀರನ್ನು ಸೇವಿಸುವುದು ಉತ್ತಮ. ಮಸಾಲೆ ಮತ್ತು ಅತಿಯಾದ ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ. ಗುರು ಲಗ್ನದಲ್ಲಿರುವುದರಿಂದ ಆರೋಗ್ಯದ ಬಗ್ಗೆ ಒಳ್ಳೆಯ ಜಾಗೃತಿ ಮೂಡಬಹುದು. ಆದರೆ ದೇಹದ ತೂಕ ಮತ್ತು ಆಹಾರ ಪದ್ಧತಿಯ ಕಡೆಗೂ ಗಮನ ನೀಡುವುದು ಅಗತ್ಯ. ನಿರಂತರವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಕರ್ಕಾಟಕ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ಮತ್ತು ಸಲಹೆ ನಿಮಗೆ ಸಹಾಯವಾಗಬಹುದು. ಪ್ರೀತಿಯ ವಿಚಾರದಲ್ಲಿ ಹೊಸ ಆರಂಭಕ್ಕೆ ಅವಕಾಶವಿದೆ. ಪ್ರೀತಿಯಲ್ಲಿ ಇರುವವರಿಗೆ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಯೋಚನೆ ಬರಬಹುದು. ಕೆಲವರಿಗೆ ಹೊಸ ಸಂಬಂಧ ಆರಂಭವಾಗುವ ಸಾಧ್ಯತೆಯೂ ಇದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ಆದರೆ ಕೇತು 2ನೇ ಭಾವದಲ್ಲಿರುವುದರಿಂದ ಕೆಲವೊಮ್ಮೆ ಮಾತಿನಲ್ಲಿ ನಿರಾಸಕ್ತಿ ಅಥವಾ ಕುಟುಂಬದ ವಿಷಯಗಳಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದ್ದರಿಂದ ಮಾತಿಗಿಂತ ಪ್ರೀತಿಗೆ ಹೆಚ್ಚಿನ ಮಹತ್ವ ನೀಡಿ. ಕರ್ಕಾಟಕ ರಾಶಿ ಪ್ರವಾಸ. ಈ ತಿಂಗಳು ಪ್ರವಾಸದ ಅವಕಾಶಗಳು ಉತ್ತಮವಾಗಿವೆ. ವಿಶೇಷವಾಗಿ ಸಮುದ್ರ ತೀರ ಅಥವಾ ನೀರಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಪ್ರವಾಸ ಮಾಡುವ ಅವಕಾಶ ಬರಬಹುದು. ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆಯೂ ಇದೆ. ಇಂತಹ ಪ್ರಯಾಣಗಳು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಉತ್ಸಾಹವನ್ನು ನೀಡಬಹುದು. ಆದರೆ 8ನೇ ಭಾವದ ರಾಹುವಿನ ಕಾರಣದಿಂದ ಪ್ರಯಾಣದ ಸಂದರ್ಭದಲ್ಲಿ ದಾಖಲೆಗಳು, ಹಣ, ವಸ್ತುಗಳು ಮತ್ತು ವಾಹನದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿರುವುದರಿಂದ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳ ವಿಚಾರದಲ್ಲಿ ಉತ್ತಮ ಚಲನೆ ಕಾಣಬಹುದು. ಉದ್ಯೋಗದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅವಕಾಶ ಸಿಗಬಹುದು. ಆಗಸ್ಟ್ 31ರ ವೇಳೆಗೆ ಗುರು ಇನ್ನೂ ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಉದ್ಯೋಗ, ಹಣಕಾಸು ಮತ್ತು ಕುಟುಂಬದ ಮೂಲ ಫಲಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಸಂವಹನ, ಯೋಜನೆ ಮತ್ತು ಕುಟುಂಬದ ವಿಚಾರಗಳಲ್ಲಿ ಸಮನ್ವಯ ಸಾಧಿಸಲು ಅವಕಾಶ ಹೆಚ್ಚಾಗಬಹುದು. ಹೀಗಾಗಿ ತಿಂಗಳ ಕೊನೆಯ ಹಂತದಲ್ಲಿ ಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಪ್ರಯೋಜನಕಾರಿ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 2. ಕರ್ಕಾಟಕ ರಾಶಿ ಎಚ್ಚರಿಕೆ. ಈ ತಿಂಗಳು ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಅತಿಯಾದ ಭಾವನಾತ್ಮಕತೆಯಿಂದ ದೂರವಿರಬೇಕು. ನಿಮ್ಮ ಭಾವನೆಗಳು ಬಲವಾಗಿರಬಹುದು. ಆದರೆ ಭಾವನೆಗಳಿಗೆ ಒಳಗಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸು, ಆಸ್ತಿ, ಉದ್ಯೋಗ ಮತ್ತು ಸಂಬಂಧಗಳ ವಿಚಾರದಲ್ಲಿ ಮೊದಲು ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಶಾಂತಿ, ಸಹನೆ ಮತ್ತು ಸಮನ್ವಯವೇ ಈ ತಿಂಗಳ ಯಶಸ್ಸಿನ ಸೂತ್ರ. ಯಾರಾದರೂ ನಿಮ್ಮ ಮಾತನ್ನು ವಿರೋಧಿಸಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಅವರ ಮಾತನ್ನು ಕೇಳಿ. ಕರ್ಕಾಟಕ ರಾಶಿ ಪರಿಹಾರ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಶಿವ ಮತ್ತು ಪಾರ್ವತಿ ದೇವಿಯ ಆರಾಧನೆ ಶುಭಕರ.
ಸಾಧ್ಯವಾದರೆ ಸೋಮವಾರ ಶಿವ ಪಾರ್ವತಿ ದರ್ಶನ ಮಾಡಿ. ಓಂ ಪಾರ್ವತ್ಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಶಿವ ಪಾರ್ವತಿಯ ಆರಾಧನೆಯ ಮೂಲಕ ಕುಟುಂಬದಲ್ಲಿ ಶಾಂತಿ, ದಾಂಪತ್ಯದಲ್ಲಿ ಹೊಂದಾಣಿಕೆ ಮತ್ತು ಮನಸ್ಸಿನಲ್ಲಿ ಸ್ಥಿರತೆ ದೊರೆಯಲಿ ಎಂದು ಪ್ರಾರ್ಥಿಸಿ. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಪ್ರಗತಿ, ಹೊಸ ಅವಕಾಶಗಳು ಮತ್ತು ಆರ್ಥಿಕವಾಗಿ ಉತ್ತಮ ಬೆಳವಣಿಗೆಗೆ ಅವಕಾಶ ನೀಡುವ ಸಮಯ. ಉದ್ಯೋಗದಲ್ಲಿ ಪರಿಶ್ರಮಕ್ಕೆ ಮನ್ನಣೆ, ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳು, ಕುಟುಂಬದಲ್ಲಿ ಸಂತೋಷ, ಪ್ರೀತಿಯಲ್ಲಿ ಹೊಸ ಆರಂಭ ಇವೆಲ್ಲವೂ ಈ ತಿಂಗಳ ಪ್ರಮುಖ ಶುಭ ಸೂಚನೆಗಳು. ಆದರೆ ಆರೋಗ್ಯದಲ್ಲಿ ಆಹಾರ ನಿಯಮ, ಹಣಕಾಸಿನಲ್ಲಿ ವಿವೇಕ ಮತ್ತು ನಿರ್ಧಾರಗಳಲ್ಲಿ ಭಾವನೆಗಿಂತ ಬುದ್ಧಿಗೆ ಆದ್ಯತೆ ನೀಡುವುದು ಅಗತ್ಯ. ನಿಮ್ಮ ಈ ತಿಂಗಳ ಯಶಸ್ಸಿನ ಮಂತ್ರ ಭಾವನೆ ಇರಲಿ, ಆದರೆ ನಿರ್ಧಾರ ಬುದ್ಧಿಯಿಂದ ಇರಲಿ. ಇದು ಕರ್ಕಾಟಕ ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಮಾಸ ಭವಿಷ್ಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ಸಿಂಹ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಸಿಂಹ ರಾಶಿಯಿಂದ ಗಮನಿಸಿದಾಗ ಗುರು 12ನೇ ಭಾವದಲ್ಲಿ, ಶನಿ 8ನೇ ಭಾವದಲ್ಲಿ, ರಾಹು 7ನೇ ಭಾವದಲ್ಲಿ ಮತ್ತು ಕೇತು ನಿಮ್ಮ ರಾಶಿಯಲ್ಲಿಯೇ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಮಂಗಳ 11ನೇ ಭಾವದಲ್ಲಿರುವುದರಿಂದ ಲಾಭ ಮತ್ತು ಹೊಸ ಸಂಪರ್ಕಗಳ ವಿಚಾರದಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಸಿಂಹ ರಾಶಿ ಉದ್ಯೋಗ ಮತ್ತು ವೃತ್ತಿ. ಸಿಂಹ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಪ್ರಗತಿ ಸಾಧಿಸಲು ಅವಕಾಶಗಳು ದೊರೆಯಬಹುದು. ಆದರೆ ನಿಮ್ಮ ಮುಂದಿರುವ ಸ್ಪರ್ಧೆಯೂ ಕಡಿಮೆ ಇರುವುದಿಲ್ಲ. ನಿಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಇತರರಿಗಿಂತ ಮುನ್ನಡೆ ಸಾಧಿಸಬಹುದು. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ನೀವು ಇಷ್ಟು ದಿನ ಮಾಡಿರುವ ಕೆಲಸದ ಫಲ ಈಗ ಗೋಚರಿಸಬಹುದು. ಆದರೆ 7ನೇ ಭಾವದ ರಾಹುವಿನ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧಾತ್ಮಕ ವಾತಾವರಣ ಉಂಟಾಗಬಹುದು. ನಿಮ್ಮ ಕೆಲಸವನ್ನು ಇತರರೊಂದಿಗೆ ಹೋಲಿಸಿಕೊಂಡು ಅನಗತ್ಯ ಒತ್ತಡಕ್ಕೆ ಒಳಗಾಗಬೇಡಿ. ಕೇತು ಸಿಂಹದಲ್ಲಿರುವುದರಿಂದ ಕೆಲವೊಮ್ಮೆ ನಿಮ್ಮ ಸಾಮರ್ಥ್ಯವನ್ನು ಇತರರು ಸರಿಯಾಗಿ ಗುರುತಿಸುತ್ತಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ಅಂತಹ ಭಾವನೆಗೆ ಒಳಗಾಗದೆ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಈ ತಿಂಗಳು ನಿಮ್ಮ ಪ್ರತಿಭೆಗಿಂತ ನಿಮ್ಮ ವರ್ತನೆ ಕೂಡ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಸಿಂಹ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಲಾಭದಾಯಕವಾಗುವ ಸಾಧ್ಯತೆ ಇದೆ. ಮಂಗಳ 11ನೇ ಭಾವದಲ್ಲಿರುವುದರಿಂದ ಆದಾಯ ಹೆಚ್ಚಾಗುವ ಅವಕಾಶಗಳು, ಹೆಚ್ಚುವರಿ ಕೆಲಸದಿಂದ ಲಾಭ ಅಥವಾ ಹೊಸ ಆದಾಯದ ಮಾರ್ಗಗಳು ಕಂಡುಬರಬಹುದು. ಆದರೆ ಗುರು 12ನೇ ಭಾವದಲ್ಲಿರುವುದರಿಂದ ಖರ್ಚು ಕೂಡ ಹೆಚ್ಚಾಗಬಹುದು. ಹಣ ಬರುತ್ತಿದೆ ಎಂದು ಅನಗತ್ಯ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಡಿ. ವಿಶೇಷವಾಗಿ ಐಷಾರಾಮಿ ವಸ್ತುಗಳು, ಪ್ರವಾಸ ಅಥವಾ ತಕ್ಷಣದ ಆಸೆಗಳಿಗೆ ಮಾಡುವ ಖರ್ಚನ್ನು ನಿಯಂತ್ರಿಸುವುದು ಉತ್ತಮ. ಹೂಡಿಕೆಯ ವಿಚಾರದಲ್ಲಿ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಯಾರಾದರೂ ಒತ್ತಾಯ ಮಾಡಿದರು ಅಥವಾ ಹೆಚ್ಚು ಲಾಭ ಬರುತ್ತದೆ ಎಂದು ಹೇಳಿದರು ಎಂಬ ಕಾರಣಕ್ಕೆ ಹಣ ಹೂಡಿಕೆ ಮಾಡಬೇಡಿ. ಆದಾಯ ಹೆಚ್ಚಿಸುವುದಕ್ಕಿಂತ ಖರ್ಚು ನಿಯಂತ್ರಿಸುವುದು ಈ ತಿಂಗಳು ಹೆಚ್ಚು ಮುಖ್ಯವಾಗಬಹುದು. ಸಿಂಹ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಸಿಂಹ ರಾಶಿಯವರು ವಿಶೇಷವಾಗಿ ಒತ್ತಡ ಮತ್ತು ಹೃದಯದ ಆರೋಗ್ಯದ ಕಡೆ ಗಮನ ನೀಡಬೇಕು. ಅತಿಯಾದ ಕೆಲಸ, ನಿರಂತರ ಒತ್ತಡ, ಕೋಪ ಮತ್ತು ವಿಶ್ರಾಂತಿಯ ಕೊರತೆ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿಯಮಿತವಾಗಿ ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಹಾರದಲ್ಲಿ ಅತಿಯಾದ ಎಣ್ಣೆ, ಉಪ್ಪು ಮತ್ತು ಅತಿಯಾಗಿ ಭಾರವಾದ ಆಹಾರವನ್ನು ಕಡಿಮೆ ಮಾಡುವುದು ಉತ್ತಮ. ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ. ನಿಯಮಿತ ಆರೋಗ್ಯ ತಪಾಸಣೆಯನ್ನು ಮುಂದೂಡಬೇಡಿ. ಈ ತಿಂಗಳು ಒಂದು ವಿಷಯ ನೆನಪಿಡಿ. ಕೆಲಸ ಮುಖ್ಯ, ಆದರೆ ಆರೋಗ್ಯ ಅದಕ್ಕಿಂತ ಮುಖ್ಯ. ಸಿಂಹ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಒಟ್ಟಾರೆ ಸಂತೋಷದ ವಾತಾವರಣ ಕಂಡುಬರಬಹುದು. ಕುಟುಂಬ ಸದಸ್ಯರೊಂದಿಗೆ ಒಗ್ಗಟ್ಟು ಹೆಚ್ಚಾಗುತ್ತದೆ. ಮನೆಯ ಪ್ರಮುಖ ವಿಷಯಗಳಲ್ಲಿ ಪರಸ್ಪರ ಸಹಕಾರ ದೊರೆಯಬಹುದು. ಪ್ರೀತಿ ಸಂಬಂಧದಲ್ಲಿರುವವರಿಗೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು. ಆದರೆ 7ನೇ ಭಾವದ ರಾಹುವಿನ ಕಾರಣದಿಂದ ಕೆಲವೊಮ್ಮೆ ಸಂಗಾತಿಯ ಮಾತು ಅಥವಾ ವರ್ತನೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ವಿವಾಹಿತರು ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಡಿ. ಕೇತು ನಿಮ್ಮ ರಾಶಿಯಲ್ಲಿರುವುದರಿಂದ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಸರಿಯಾಗಿ ವ್ಯಕ್ತಪಡಿಸಲು ಕಷ್ಟವಾಗಬಹುದು. ಆದ್ದರಿಂದ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಅಹಂಕಾರಕ್ಕಿಂತ ಪ್ರೀತಿಗೆ, ವಾದಕ್ಕಿಂತ ಹೊಂದಾಣಿಕೆಗೆ ಆದ್ಯತೆ ನೀಡಿ. ಸಿಂಹ ರಾಶಿ ಪ್ರವಾಸ. ವೃತ್ತಿ ಸಂಬಂಧಿತ ಪ್ರಯಾಣಗಳು ಈ ತಿಂಗಳು ಸಾಧ್ಯ.
ಕೆಲಸದ ಕಾರಣದಿಂದ ಚಿಕ್ಕ ಪ್ರಯಾಣಗಳು ಆಗಬಹುದು. ಈ ಪ್ರಯಾಣಗಳ ಮೂಲಕ ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಸಂಪರ್ಕಗಳು ಅಥವಾ ಹೊಸ ವೃತ್ತಿ ಅವಕಾಶಗಳು ದೊರೆಯುವ ಸಾಧ್ಯತೆಯೂ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಆರೋಗ್ಯ, ನಿದ್ರೆ ಮತ್ತು ಆಹಾರದ ಕಡೆ ಗಮನ ಕೊಡಿ. ಕೆಲಸದ ಒತ್ತಡದ ನಡುವೆಯೂ ವಿಶ್ರಾಂತಿಗೆ ಸಮಯ ನೀಡುವುದು ಅಗತ್ಯ. ಆಗಸ್ಟ್ 15 ರಿಂದ ತಿಂಗಳ ಮಧ್ಯಭಾಗದವರೆಗೆ ಹೊಸ ಅವಕಾಶಗಳು ಮತ್ತು ವೃತ್ತಿ ಸಂಬಂಧಿತ ಚಟುವಟಿಕೆಗಳು ಹೆಚ್ಚಾಗಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಉತ್ತಮ ಸಮಯ. ಆದರೆ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಶಾಂತವಾಗಿರಿ. ಆಗಸ್ಟ್ 31ರ ವೇಳೆಗೆ ಗುರು 12ನೇ ಭಾವದಲ್ಲಿ, ಶನಿ 8ನೇ ಭಾವದಲ್ಲಿ, ರಾಹು 7ನೇ ಭಾವದಲ್ಲಿ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಖರ್ಚು, ಸಂಬಂಧ ಮತ್ತು ಮಾನಸಿಕ ಒತ್ತಡದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಹಣಕಾಸು, ಸಂವಹನ ಮತ್ತು ಕುಟುಂಬದ ವಿಚಾರಗಳನ್ನು ಹೆಚ್ಚು ಕ್ರಮಬದ್ಧವಾಗಿ ನಿರ್ವಹಿಸುವ ಅವಕಾಶ ದೊರೆಯಬಹುದು. ಹೀಗಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ವಿವೇಕವನ್ನು ಬೆರೆಸಿ ಮುಂದುವರಿಯುವುದು ಉತ್ತಮ. ಸಿಂಹ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಕಿತ್ತಳೆ. ಅದೃಷ್ಟದ ಸಂಖ್ಯೆ 1. ಸಿಂಹ ರಾಶಿ ಎಚ್ಚರಿಕೆ. ಈ ತಿಂಗಳು ಸಿಂಹ ರಾಶಿಯವರು ಮುಖ್ಯವಾಗಿ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕು. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ. ಆದರೆ ಇತರ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಸಹೋದ್ಯೋಗಿಗಳು, ಮೇಲಧಿಕಾರಿಗಳು ಮತ್ತು ಸಂಗಾತಿಯೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ದಾಟಿಯ ಬಗ್ಗೆ ಎಚ್ಚರಿಕೆ ವಹಿಸಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಈ ತಿಂಗಳ ನಿಮ್ಮ ಯಶಸ್ಸಿನ ಪ್ರಮುಖ ಸೂತ್ರಗಳು. ನಿಮ್ಮನ್ನು ವಿರೋಧಿಸುವ ಪ್ರತಿಯೊಬ್ಬರೂ ನಿಮ್ಮ ಶತ್ರುಗಳಲ್ಲ, ಕೆಲವೊಮ್ಮೆ ಅವರ ಸಲಹೆಯಲ್ಲಿಯೂ ನಿಮಗೆ ಉಪಯೋಗವಾಗುವ ಅಂಶವಿರಬಹುದು. ಸಿಂಹ ರಾಶಿ ಪರಿಹಾರ. ಸಿಂಹ ರಾಶಿಯವರಿಗೆ ಈ ತಿಂಗಳು ನವಗ್ರಹ ಆರಾಧನೆ ಮತ್ತು ಶನಿ ಶಾಂತಿ ಮಾಡಿಸುವುದು ಶುಭಕರ. ಸಾಧ್ಯವಾದರೆ ಶನಿವಾರ ಶನಿ ದೇವರ ದರ್ಶನ ಮಾಡಿ ನವಗ್ರಹ ಶಾಂತಿ ಅಥವಾ ಶನಿ ಶಾಂತಿ ಪೂಜೆ ಮಾಡಿಸಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಸೂರ್ಯ ಆರಾಧನೆಯ ಮೂಲಕ ಆತ್ಮವಿಶ್ವಾಸ, ಮನೋಬಲ ಮತ್ತು ನಾಯಕತ್ವದ ಗುಣಗಳನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವ ಸಂಕಲ್ಪ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಹೊಸ ಅವಕಾಶಗಳು, ವೃತ್ತಿಯಲ್ಲಿ ಪ್ರಗತಿ ಮತ್ತು ಆದಾಯದ ಅವಕಾಶಗಳನ್ನು ನೀಡುವ ಸಮಯ. ಆದರೆ ಸ್ಪರ್ಧೆ, ಖರ್ಚು, ಆರೋಗ್ಯ ಮತ್ತು ಸಂಬಂಧಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಆತ್ಮವಿಶ್ವಾಸ ಇರಲಿ, ಅಹಂಕಾರ ಇರಬಾರದು, ನಾಯಕತ್ವ ಇರಲಿ, ಹಠ ಇರಬಾರದು. ಇದು ಸಿಂಹ ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ಕನ್ಯಾ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಕನ್ಯಾ ರಾಶಿಯಿಂದ ಗಮನಿಸಿದಾಗ ಗುರು 11ನೇ ಭಾವದಲ್ಲಿ, ಶನಿ 7ನೇ ಭಾವದಲ್ಲಿ, ರಾಹು 6ನೇ ಭಾವದಲ್ಲಿ ಮತ್ತು ಕೇತು 12ನೇ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಮಂಗಳ 10ನೇ ಭಾವದಲ್ಲಿರುವುದರಿಂದ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಕನ್ಯಾ ರಾಶಿ ಉದ್ಯೋಗ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಕೆಲಸದ ವಿಚಾರದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಗಡುವುಗಳು, ಹೊಸ ಜವಾಬ್ದಾರಿಗಳು ಮತ್ತು ಮೇಲಧಿಕಾರಿಗಳ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ತರಬಹುದು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮುಗಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಆದರೆ ಈ ಒತ್ತಡದ ನಡುವೆ ನಿಮ್ಮ ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡುವ ಅವಕಾಶವೂ ಇದೆ. 10ನೇ ಭಾವದಲ್ಲಿರುವ ಮಂಗಳ ನಿಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸುವುದರಿಂದ ಕೆಲಸವನ್ನು ವೇಗವಾಗಿ ಮುಗಿಸುವ ಸಾಮರ್ಥ್ಯ ಬರುತ್ತದೆ. ಆದರೆ ಇದೇ ಮಂಗಳ ಕೆಲವೊಮ್ಮೆ ಕೋಪ ಅಥವಾ ಆತುರವನ್ನು ಹೆಚ್ಚಿಸಬಹುದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಪ್ರತಿಕ್ರಿಯೆ ನೀಡುವ ಮೊದಲು ಯೋಚಿಸಿ. ನಿಮ್ಮ ಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ತಕ್ಷಣ ಮೆಚ್ಚುಗೆ ಸಿಗದಿದ್ದರೂ ನೀವು ಮಾಡುತ್ತಿರುವ ಕೆಲಸದ ಫಲ ನಿಧಾನವಾಗಿ ಗೋಚರಿಸುತ್ತದೆ. 6ನೇ ಭಾವದ ರಾಹು ಸ್ಪರ್ಧೆಯನ್ನು ಎದುರಿಸುವ ಶಕ್ತಿಯನ್ನು ನೀಡಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಸ್ಪರ್ಧಿಸುವವರು ಇದ್ದರೂ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮುನ್ನಡೆ ಸಾಧಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಈ ತಿಂಗಳು ಉತ್ತಮ ಫಲಿತಾಂಶ ಪಡೆಯಬಹುದು. ಕನ್ಯಾ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. 11ನೇ ಭಾವದಲ್ಲಿರುವ ಗುರು ಆದಾಯ, ಲಾಭ ಮತ್ತು ಹೊಸ ಸಂಪರ್ಕಗಳ ವಿಚಾರದಲ್ಲಿ ಅನುಕೂಲಕರ ಫಲಿತಾಂಶ ನೀಡಬಹುದು. ಹಿಂದಿನಿಂದ ಮಾಡಿದ ಪ್ರಯತ್ನಗಳಿಂದ ಲಾಭ ದೊರೆಯಬಹುದು. ಹೆಚ್ಚುವರಿ ಆದಾಯದ ಅವಕಾಶಗಳು ಅಥವಾ ಹೊಸ ಸಂಪರ್ಕಗಳ ಮೂಲಕ ಹಣಕಾಸಿನ ಬೆಳವಣಿಗೆ ಕಂಡುಬರಬಹುದು.
ಆಸ್ತಿ, ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ದೀರ್ಘಾವಧಿಯ ಹೂಡಿಕೆಗಳನ್ನು ಯೋಚಿಸುತ್ತಿರುವವರಿಗೆ ಅವಕಾಶಗಳು ದೊರೆಯಬಹುದು. ಆದರೆ ಯಾವುದೇ ಹೂಡಿಕೆಯನ್ನು ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಅಗತ್ಯ. ಈ ತಿಂಗಳು ಹಣ ಬರುತ್ತದೆ ಎಂಬ ವಿಶ್ವಾಸದಿಂದ ಖರ್ಚನ್ನು ಹೆಚ್ಚಿಸಬೇಡಿ. ಆದಾಯದ ಜೊತೆಗೆ ಉಳಿತಾಯಕ್ಕೂ ಆದ್ಯತೆ ನೀಡಿದರೆ ಹಣಕಾಸಿನ ಸ್ಥಿರತೆ ಇನ್ನಷ್ಟು ಬಲವಾಗುತ್ತದೆ. ಕನ್ಯಾ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರು ಚರ್ಮದ ಆರೋಗ್ಯದ ಕಡೆ ವಿಶೇಷ ಗಮನ ನೀಡುವುದು ಉತ್ತಮ. ಅಲರ್ಜಿ, ಚರ್ಮದ ಉರಿ, ಸಣ್ಣಪುಟ್ಟ ಚರ್ಮದ ಸಮಸ್ಯೆಗಳು ಅಥವಾ ಪರಿಸರದ ಬದಲಾವಣೆಯಿಂದ ತೊಂದರೆ ಕಾಣಿಸಿಕೊಳ್ಳಬಹುದು. ಶುದ್ಧ ಆಹಾರ, ಶುದ್ಧ ನೀರು ಮತ್ತು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಹೊರಗಿನ ಆಹಾರವನ್ನು ಅತಿಯಾಗಿ ಸೇವಿಸುವುದನ್ನು ತಪ್ಪಿಸಿ. ದೇಹಕ್ಕೆ ಹೊಂದದ ಆಹಾರದಿಂದ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆ ವಹಿಸಿ. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಧ್ಯಾನದಿಂದ ದೇಹ ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯಾವುದೇ ಚರ್ಮದ ಸಮಸ್ಯೆ ನಿರಂತರವಾಗಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಕನ್ಯಾ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಮಾತಿನ ಎಚ್ಚರಿಕೆ ಅಗತ್ಯ. ಮನೆಯವರೊಂದಿಗೆ ಸಣ್ಣಪುಟ್ಟ ಕಲಹಗಳು ಅಥವಾ ಅಭಿಪ್ರಾಯ ಭಿನ್ನತೆಗಳು ಉಂಟಾಗಬಹುದು. ವಿಶೇಷವಾಗಿ ಒಂದು ವಿಷಯವನ್ನು ಹೆಚ್ಚು ವಿಶ್ಲೇಷಿಸಿ ಅದರ ಹಿಂದಿರುವ ಅರ್ಥವನ್ನು ಹುಡುಕುತ್ತಾ ಹೋದರೆ ಸಮಸ್ಯೆ ದೊಡ್ಡದಾಗಬಹುದು. ಕನ್ಯಾ ರಾಶಿಯವರು ಸಹಜವಾಗಿಯೇ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಸ್ವಭಾವ ಹೊಂದಿರುತ್ತಾರೆ. ಆದರೆ ಈ ತಿಂಗಳು ಪ್ರತಿಯೊಂದು ಮಾತನ್ನು ವಿಶ್ಲೇಷಿಸುವ ಅಗತ್ಯವಿಲ್ಲ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಉಂಟಾಗಬಹುದು. ಸಂಗಾತಿಯ ಒಂದು ಮಾತನ್ನು ತಕ್ಷಣವೇ ತಪ್ಪಾಗಿ ಅರ್ಥೈಸಿಕೊಳ್ಳದೆ ಅವರ ಉದ್ದೇಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಶಾಂತಿ ಕಾಪಾಡಿಕೊಂಡರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ವಿವಾಹಿತರು ಸಣ್ಣ ವಿಷಯಗಳಿಗಾಗಿ ವಾದ ಮಾಡುವುದನ್ನು ತಪ್ಪಿಸಿ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಕನ್ಯಾ ರಾಶಿ ಪ್ರವಾಸ. ಈ ತಿಂಗಳು ಚಿಕ್ಕ ಪ್ರಯಾಣಗಳ ಸಾಧ್ಯತೆ ಇದೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡಬೇಕಾಗಬಹುದು ಅಥವಾ ಕುಟುಂಬದ ಕಾರಣದಿಂದ ಬೇರೆ ಊರಿಗೆ ಹೋಗುವ ಸಂದರ್ಭ ಬರಬಹುದು. ಕೆಲವರಿಗೆ ಇಂತಹ ಪ್ರಯಾಣಗಳು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. 10ನೇ ಭಾವದ ಮಂಗಳದಿಂದ ಕೆಲಸದ ಕಾರಣದಿಂದ ಓಡಾಟ ಹೆಚ್ಚಾಗಬಹುದು. ಆದ್ದರಿಂದ ಪ್ರಯಾಣದ ಸಮಯದಲ್ಲಿ ವಿಶ್ರಾಂತಿಗೆ ಕೂಡ ಆದ್ಯತೆ ನೀಡಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಅವಕಾಶವೂ ದೊರೆಯಬಹುದು. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಲಾಭ, ಉದ್ಯೋಗ ಮತ್ತು ಸಂಬಂಧಗಳ ವಿಚಾರದಲ್ಲಿ ಮೂಲ ಫಲಿತಾಂಶಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಯೋಚನೆ, ವಿಶ್ಲೇಷಣೆ, ಸಂವಹನ ಮತ್ತು ಯೋಜನೆ ಮಾಡುವ ಸಾಮರ್ಥ್ಯಕ್ಕೆ ಹೆಚ್ಚಿನ ಮಹತ್ವ ಸಿಗಬಹುದು. ಸೆಪ್ಟೆಂಬರ್ 14ರ ಕುಂಡಲಿಯಲ್ಲಿ ಬುಧ ಕನ್ಯೆಯಲ್ಲಿ ಕಾಣಬಹುದು. ಆದ್ದರಿಂದ ತಿಂಗಳ ಕೊನೆಯ ಹಂತದಲ್ಲಿ ಗೊಂದಲಕ್ಕಿಂತ ಸ್ಪಷ್ಟವಾದ ಯೋಜನೆ ಮತ್ತು ಕ್ರಮಬದ್ಧ ಕೆಲಸಕ್ಕೆ ಆದ್ಯತೆ ನೀಡಿ. ಕನ್ಯಾ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 7. ಕನ್ಯಾ ರಾಶಿ ಎಚ್ಚರಿಕೆ. ಈ ತಿಂಗಳು ಕನ್ಯಾ ರಾಶಿಯವರು ಮುಖ್ಯವಾಗಿ ಅತಿಯಾದ ವಿಶ್ಲೇಷಣೆಯನ್ನು ತಪ್ಪಿಸಬೇಕು. ಪ್ರತಿಯೊಂದು ವಿಷಯವನ್ನು ಹೆಚ್ಚು ಯೋಚಿಸುತ್ತಾ ಹೋದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವಾಗಬಹುದು. ಕೆಲವೊಮ್ಮೆ ಪರಿಪೂರ್ಣ ಫಲಿತಾಂಶಕ್ಕಾಗಿ ಕಾಯುತ್ತಾ ಉತ್ತಮ ಅವಕಾಶವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಯೋಚಿಸಿ, ಪರಿಶೀಲಿಸಿ, ಆದರೆ ಅನಗತ್ಯವಾಗಿ ವಿಳಂಬ ಮಾಡಬೇಡಿ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ, ಕುಟುಂಬದಲ್ಲಿ ಶಾಂತಿ ಮತ್ತು ಹಣಕಾಸಿನಲ್ಲಿ ನಿಯಂತ್ರಣ ಕಾಪಾಡಿಕೊಳ್ಳಿ. ಶಾಂತಿ, ಸಹನೆ ಮತ್ತು ಸಮನ್ವಯವೇ ಈ ತಿಂಗಳ ಯಶಸ್ಸಿನ ಸೂತ್ರ. ಕನ್ಯಾ ರಾಶಿ ಪರಿಹಾರ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶುಭಕರ. ಸಾಧ್ಯವಾದರೆ ಗುರುವಾರ ಅಥವಾ ಅನುಕೂಲಕರ ದಿನ ರಾಯರ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಆರಾಧನೆಯನ್ನೂ ಮಾಡಬಹುದು. ಓಂ ಧನ್ವಂತರೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಶ್ರೀ ಧನ್ವಂತರಿ ದೇವರನ್ನು ಸ್ಮರಿಸಿ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಕೆಲಸದ ಒತ್ತಡದ ನಡುವೆಯೂ ಪರಿಶ್ರಮದಿಂದ ಸಾಧನೆ ಮಾಡುವ ಅವಕಾಶವಿದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ, ಹಣಕಾಸಿನಲ್ಲಿ ಲಾಭದ ಅವಕಾಶಗಳಿವೆ, ಆದರೆ ಕುಟುಂಬದಲ್ಲಿ ಮಾತಿನ ನಿಯಂತ್ರಣ ಮತ್ತು ಆರೋಗ್ಯದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವ ನೀಡಬೇಕು. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಅತಿಯಾಗಿ ಯೋಚಿಸಬೇಡಿ, ಸರಿಯಾಗಿ ಯೋಚಿಸಿ, ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ಇದು ಕನ್ಯಾ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ಮಾಸ ಭವಿಷ್ಯ.
ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ತುಲಾ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ತುಲಾ ರಾಶಿಯಿಂದ ಗಮನಿಸಿದಾಗ ಗುರು 10ನೇ ಭಾವದಲ್ಲಿ, ಶನಿ 6ನೇ ಭಾವದಲ್ಲಿ, ರಾಹು 5ನೇ ಭಾವದಲ್ಲಿ ಮತ್ತು ಕೇತು 11ನೇ ಭಾವದಲ್ಲಿ ಸಂಚರಿಸುವ ಫಲವನ್ನು ನೀಡುತ್ತಾನೆ. ಮಂಗಳ 9ನೇ ಭಾವದಲ್ಲಿರುವುದರಿಂದ ಪ್ರಯಾಣ, ಉನ್ನತ ಶಿಕ್ಷಣ, ಹೊಸ ವಿಚಾರಗಳ ಕಲಿಕೆ ಮತ್ತು ವೃತ್ತಿ ಸಂಬಂಧಿತ ಪ್ರಯತ್ನಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. 3 ಕುಂಡಲಿಗಳಲ್ಲಿಯೂ ಈ ಪ್ರಮುಖ ಗೋಚಾರ ಸ್ಥಿತಿಗಳು ಮುಂದುವರಿಯುತ್ತವೆ. ತುಲಾ ರಾಶಿ ಉದ್ಯೋಗ. ತುಲಾ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಉತ್ತಮ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. 10ನೇ ಭಾವದಲ್ಲಿರುವ ಗುರು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನವನ್ನು ಬಲಪಡಿಸುವಂತಹ ಅವಕಾಶಗಳನ್ನು ನೀಡಬಹುದು. ನೀವು ಇಷ್ಟು ದಿನ ಮಾಡಿರುವ ಪರಿಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು, ಹೊಸ ಜವಾಬ್ದಾರಿಗಳು ಅಥವಾ ಹೊಸ ವಿಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಬರಬಹುದು. ಕೆಲವರಿಗೆ ಹುದ್ದೆಯಲ್ಲಿ ಬದಲಾವಣೆ, ಹೆಚ್ಚಿನ ಜವಾಬ್ದಾರಿ ಅಥವಾ ವೃತ್ತಿಯಲ್ಲಿ ಹೊಸ ದಿಕ್ಕು ದೊರೆಯುವ ಸಾಧ್ಯತೆಯೂ ಇದೆ. ಆದರೆ ಹೊಸ ಅವಕಾಶ ಬಂದಾಗ ಅದನ್ನು ಆತುರದಲ್ಲಿ ಸ್ವೀಕರಿಸುವ ಬದಲು ಅದರ ಜವಾಬ್ದಾರಿ ಮತ್ತು ಭವಿಷ್ಯದ ಪರಿಣಾಮಗಳನ್ನು ಪರಿಶೀಲಿಸಿ. 6ನೇ ಭಾವದ ಶನಿ ಕೆಲಸದ ಕ್ಷೇತ್ರದಲ್ಲಿ ಸ್ಪರ್ಧೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡಬಹುದು. ಆದರೆ ಶನಿಯ ಶಕ್ತಿ ನಿಮಗೆ ಶ್ರಮ, ಶಿಸ್ತು ಮತ್ತು ನಿರಂತರತೆಯ ಮೂಲಕ ಗೆಲ್ಲುವ ಸಾಮರ್ಥ್ಯ ನೀಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಈ ತಿಂಗಳು ನಿಮ್ಮ ಕೆಲಸದ ಗುಣಮಟ್ಟವೇ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ಪ್ರಮುಖ ಕಾರಣವಾಗಬಹುದು. ತುಲಾ ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಲಾಭದಾಯಕವಾಗುವ ಸಾಧ್ಯತೆ ಇದೆ. ಆದಾಯ ಹೆಚ್ಚಾಗುವ ಅವಕಾಶಗಳು ಕಂಡುಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಆದಾಯ, ಪ್ರೋತ್ಸಾಹಧನ ಅಥವಾ ಕೆಲಸದ ಮೂಲಕ ಹೊಸ ಆರ್ಥಿಕ ಅವಕಾಶಗಳು ದೊರೆಯಬಹುದು. ಆದರೆ ಕೇತು 11ನೇ ಭಾವದಲ್ಲಿರುವುದರಿಂದ ಬಂದ ಹಣವನ್ನು ಉಳಿಸಿಕೊಳ್ಳುವಲ್ಲಿ ಸ್ವಲ್ಪ ಅಸ್ಥಿರತೆ ಕಾಣಬಹುದು. ಹಣ ಬರುತ್ತಿದೆ ಎಂದು ಅನಗತ್ಯ ಖರ್ಚು ಮಾಡುವುದನ್ನು ತಪ್ಪಿಸಿ. ವಿಶೇಷವಾಗಿ ಐಷಾರಾಮಿ ವಸ್ತುಗಳು, ಆಕರ್ಷಕ ಖರೀದಿಗಳು ಅಥವಾ ತಕ್ಷಣದ ಆಸೆಗಾಗಿ ಮಾಡುವ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆ ಅಗತ್ಯ, ವಿಶೇಷವಾಗಿ ಯಾರಾದರೂ ಹೇಳಿದ ಮಾತನ್ನು ನಂಬಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣ ಸಂಪಾದನೆಗಿಂತ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಈ ತಿಂಗಳು ಹೆಚ್ಚು ಮುಖ್ಯ. ತುಲಾ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಕಣ್ಣು ಮತ್ತು ದೃಷ್ಟಿಯ ಕಡೆ ವಿಶೇಷ ಗಮನ ನೀಡುವುದು ಉತ್ತಮ. ಕಂಪ್ಯೂಟರ್, ಮೊಬೈಲ್ ಅಥವಾ ಇತರ ಡಿಜಿಟಲ್ ಸಾಧನಗಳ ಮುಂದೆ ಹೆಚ್ಚು ಸಮಯ ಕಳೆಯುವವರಿಗೆ ಕಣ್ಣಿನ ಒತ್ತಡ, ಕಣ್ಣು ಒಣಗುವುದು ಅಥವಾ ಅಲರ್ಜಿ ರೀತಿಯ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ಮಧ್ಯೆ ಕಣ್ಣುಗಳಿಗೆ ನಿಯಮಿತ ವಿಶ್ರಾಂತಿ ನೀಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪೌಷ್ಟಿಕ ಆಹಾರ ಸೇವಿಸಿ. ಹಸಿರು ತರಕಾರಿ, ಹಣ್ಣುಗಳು ಮತ್ತು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡ ಆಹಾರವನ್ನು ಸೇವಿಸುವುದು ಉತ್ತಮ. ನಿದ್ರೆಯ ಕೊರತೆ ಇದ್ದರೆ ಕಣ್ಣಿನ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ರಾತ್ರಿ ಸಮಯದಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ದೃಷ್ಟಿ ಸಮಸ್ಯೆ ಅಥವಾ ಕಣ್ಣಿನ ತೊಂದರೆ ನಿರಂತರವಾಗಿದ್ದರೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ. ತುಲಾ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಪರಸ್ಪರ ಸಹಕಾರ ಸಿಗಬಹುದು. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಹೊಸ ಆರಂಭದ ಸಾಧ್ಯತೆ ಇದೆ. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಅವಕಾಶ ಸಿಗಬಹುದು. ವಿವಾಹಿತರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಕಂಡುಬರಬಹುದು. ಆದರೆ ರಾಹು 5ನೇ ಭಾವದಲ್ಲಿರುವುದರಿಂದ ಕೆಲವೊಮ್ಮೆ ಪ್ರೀತಿ ಅಥವಾ ಮಕ್ಕಳ ವಿಚಾರದಲ್ಲಿ ಅನಗತ್ಯ ಚಿಂತೆ ಉಂಟಾಗಬಹುದು. ವಾಸ್ತವಕ್ಕಿಂತ ಕಲ್ಪನೆಗೆ ಹೆಚ್ಚು ಮಹತ್ವ ನೀಡಬೇಡಿ. ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ತುಲಾ ರಾಶಿ ಪ್ರವಾಸ. ವೃತ್ತಿ ಸಂಬಂಧಿತ ಪ್ರಯಾಣಗಳು ಈ ತಿಂಗಳು ಸಾಧ್ಯ. ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಬಹುದು. ಇಂತಹ ಪ್ರಯಾಣಗಳ ಮೂಲಕ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು ಮತ್ತು ಹೊಸ ವೃತ್ತಿ ಅವಕಾಶಗಳು ದೊರೆಯಬಹುದು. ಮಂಗಳ 9ನೇ ಭಾವದಲ್ಲಿರುವುದರಿಂದ ದೂರದ ಪ್ರಯಾಣ, ಧಾರ್ಮಿಕ ಪ್ರವಾಸ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಯಾಣಗಳಿಗೂ ಅವಕಾಶ ಬರಬಹುದು. ಪ್ರಯಾಣದ ಸಂದರ್ಭದಲ್ಲಿ ಆತುರದಿಂದ ವಾಹನ ಚಾಲನೆ ಮಾಡದೆ ಎಚ್ಚರಿಕೆ ವಹಿಸಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಅವಕಾಶಗಳು ಎದುರಾಗಬಹುದು. ನಿಮ್ಮ ಪ್ರತಿಭೆಯನ್ನು ಮೇಲಧಿಕಾರಿಗಳ ಮುಂದೆ ತೋರಿಸಲು ಇದು ಉತ್ತಮ ಸಮಯ.
ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ವೃತ್ತಿ, ಸ್ಪರ್ಧೆ, ಆದಾಯ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇದೇ ಮೂಲ ಫಲಿತಾಂಶ ಮುಂದುವರಿಯುತ್ತದೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ನಿಮ್ಮ ಮಾತು, ಸಂವಹನ, ವೈಯಕ್ತಿಕ ಆಕರ್ಷಣೆ ಮತ್ತು ಸಂಬಂಧಗಳ ವಿಚಾರದಲ್ಲಿ ಹೆಚ್ಚು ಚಟುವಟಿಕೆ ಕಾಣಬಹುದು. ಸೆಪ್ಟೆಂಬರ್ 14ರ ಕುಂಡಲಿಯಲ್ಲಿ ಶುಕ್ರ ತುಲಾ ರಾಶಿಯಲ್ಲಿರುವುದನ್ನು ಕಾಣಬಹುದು. ಹೀಗಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಸಂಬಂಧಗಳನ್ನು ಉತ್ತಮಪಡಿಸುವುದು ಮತ್ತು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಹೆಚ್ಚು ಪ್ರಯೋಜನಕಾರಿ. ತುಲಾ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ಸಂಖ್ಯೆ 6. ತುಲಾ ರಾಶಿ ಎಚ್ಚರಿಕೆ. ಈ ತಿಂಗಳು ತುಲಾ ರಾಶಿಯವರು ಮುಖ್ಯವಾಗಿ ಅತಿಯಾದ ಭಾವನಾತ್ಮಕತೆಯನ್ನು ತಪ್ಪಿಸಬೇಕು. ಯಾವುದೇ ವ್ಯಕ್ತಿ ಅಥವಾ ಪರಿಸ್ಥಿತಿಯ ಬಗ್ಗೆ ಭಾವನೆಗಳಿಗೆ ಒಳಗಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಪ್ರೀತಿ, ಹಣಕಾಸು ಮತ್ತು ಉದ್ಯೋಗದ ವಿಚಾರಗಳಲ್ಲಿ ಮೊದಲು ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಒಂದು ವಿಷಯ ನಿಮಗೆ ಇಷ್ಟವಾಗಲಿಲ್ಲ ಎಂದು ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಕಾಪಾಡಿಕೊಂಡರೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ತುಲಾ ರಾಶಿ ಪರಿಹಾರ. ತುಲಾ ರಾಶಿಯವರಿಗೆ ಈ ತಿಂಗಳು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಶುಭಕರ. ಸಾಧ್ಯವಾದರೆ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ದರ್ಶನ ಮಾಡಿ. ಮನೆಯಲ್ಲಿ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಣಕಾಸಿನ ಸ್ಥಿರತೆ, ಕುಟುಂಬದ ಸಂತೋಷ ಮತ್ತು ಮನಸ್ಸಿನ ಶಾಂತಿಗಾಗಿ ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು, ಆದಾಯದಲ್ಲಿ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಸಂತೋಷವನ್ನು ನೀಡುವ ಸಾಧ್ಯತೆಯಿದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಅವಕಾಶವಿದೆ. ಆದರೆ ಹಣಕಾಸಿನಲ್ಲಿ ನಿಯಂತ್ರಣ, ಆರೋಗ್ಯದಲ್ಲಿ ಕಣ್ಣಿನ ಆರೈಕೆ ಮತ್ತು ನಿರ್ಧಾರಗಳಲ್ಲಿ ಭಾವನೆಗಿಂತ ವಿವೇಕಕ್ಕೆ ಆದ್ಯತೆ ನೀಡಬೇಕು. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಅವಕಾಶ ಬಂದಾಗ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ವಿವೇಕವನ್ನು ಮರೆಯಬೇಡಿ. ಇದು ತುಲಾ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ವೃಶ್ಚಿಕ ರಾಶಿಯಿಂದ ಗಮನಿಸಿದಾಗ ಗುರು 9ನೇ ಭಾವದಲ್ಲಿ, ಶನಿ 5ನೇ ಭಾವದಲ್ಲಿ, ರಾಹು 4ನೇ ಭಾವದಲ್ಲಿ ಮತ್ತು ಕೇತು 10ನೇ ಭಾವದಲ್ಲಿ ಸಂಚರಿಸುವ ಫಲವನ್ನು ನೀಡುತ್ತಾನೆ. ಮಂಗಳ 8ನೇ ಭಾವದಲ್ಲಿರುವುದರಿಂದ ಆರೋಗ್ಯ, ಮಾನಸಿಕ ಒತ್ತಡ ಮತ್ತು ಅನಿರೀಕ್ಷಿತ ಪರಿಸ್ಥಿತಿಗಳಲ್ಲಿ ಎಚ್ಚರಿಕೆ ಅಗತ್ಯವಾಗುತ್ತದೆ. ವೃಶ್ಚಿಕ ರಾಶಿ ಉದ್ಯೋಗ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಗಡುವುಗಳು, ಹೊಸ ಕೆಲಸಗಳು, ಮೇಲಧಿಕಾರಿಗಳ ನಿರೀಕ್ಷೆಗಳು ಮತ್ತು ಒಂದೇ ಸಮಯದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುವ ಪರಿಸ್ಥಿತಿ ಎದುರಾಗಬಹುದು. ಆದರೆ ಈ ಒತ್ತಡದ ನಡುವೆಯೂ ನಿಮ್ಮ ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡುವ ಅವಕಾಶವಿದೆ. ಕೇತು 10ನೇ ಭಾವದಲ್ಲಿರುವುದರಿಂದ ಕೆಲವೊಮ್ಮೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾದಂತೆ ಅಥವಾ ನಾನು ಇಷ್ಟೊಂದು ಕೆಲಸ ಮಾಡುತ್ತಿದ್ದರೂ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಬರಬಹುದು. ಅಂತಹ ಸಮಯದಲ್ಲಿ ನಿರಾಶರಾಗಬೇಡಿ. ನೀವು ಮಾಡುತ್ತಿರುವ ಕೆಲಸವನ್ನು ಕ್ರಮಬದ್ಧವಾಗಿ ಮುಂದುವರಿಸಿದರೆ ನಿಮ್ಮ ಪರಿಶ್ರಮ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತದೆ. ಸಹೋದ್ಯೋಗಿಗಳ ಸಹಕಾರವೂ ದೊರೆಯಬಹುದು. ಆದರೆ ನಿಮ್ಮ ಕೆಲಸದ ಬಗ್ಗೆ ಅನಗತ್ಯವಾಗಿ ಎಲ್ಲರೊಂದಿಗೆ ಚರ್ಚಿಸುವುದನ್ನು ತಪ್ಪಿಸಿ. ಈ ತಿಂಗಳು ನಿಮ್ಮ ಯಶಸ್ಸಿನ ಸೂತ್ರ ಒತ್ತಡಕ್ಕೆ ಪ್ರತಿಕ್ರಿಯಿಸುವುದಲ್ಲ, ಒತ್ತಡವನ್ನು ನಿರ್ವಹಿಸುವುದು. ವೃಶ್ಚಿಕ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. ಗುರು 9ನೇ ಭಾವದಲ್ಲಿ ಇರುವುದರಿಂದ ಅದೃಷ್ಟದ ಬೆಂಬಲ, ಹಿರಿಯರ ಸಲಹೆ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸುವವರಿಗೆ ಅವಕಾಶಗಳು ದೊರೆಯಬಹುದು. ಆಸ್ತಿ, ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲವು ಉತ್ತಮ ಬೆಳವಣಿಗೆಗಳು ಕಾಣಬಹುದು. ಆದರೆ ರಾಹು 4ನೇ ಭಾವದಲ್ಲಿರುವುದರಿಂದ ಮನೆ, ವಾಹನ ಅಥವಾ ಆಸ್ತಿ ಸಂಬಂಧಿತ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆದ್ದರಿಂದ ಆದಾಯ ಉತ್ತಮವಾಗಿದ್ದರೂ ಖರ್ಚನ್ನು ನಿಯಂತ್ರಿಸಿ. ಯಾವುದೇ ಹೂಡಿಕೆಯಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ. ವೃಶ್ಚಿಕ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ರಕ್ತದೊತ್ತಡ ಮತ್ತು ಒತ್ತಡಕ್ಕೆ ವಿಶೇಷ ಗಮನ ನೀಡಬೇಕು. ಅತಿಯಾದ ಕೆಲಸ, ಕೋಪ, ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ.
ನಿಯಮಿತವಾಗಿ ನಡೆಯುವುದು, ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮವನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಿ. ಉಪ್ಪಿನ ಪ್ರಮಾಣ, ಅತಿಯಾದ ಎಣ್ಣೆಯ ಆಹಾರ ಮತ್ತು ಅತಿಯಾದ ಒತ್ತಡವನ್ನು ಕಡಿಮೆ ಮಾಡುವುದು ಉತ್ತಮ. ವಿಶೇಷವಾಗಿ ರಕ್ತದೊತ್ತಡದ ಸಮಸ್ಯೆ ಈಗಾಗಲೇ ಇರುವವರು ತಮ್ಮ ವೈದ್ಯರ ಸಲಹೆಯಂತೆ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ. ಈ ತಿಂಗಳು ಆರೋಗ್ಯವನ್ನು ಮುಂದೂಡಬೇಡಿ. ಒಮ್ಮೆ ನಿಮ್ಮ ಸಾಮಾನ್ಯ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಯಾವುದೇ ನಿರಂತರ ಲಕ್ಷಣ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ. ವೃಶ್ಚಿಕ ರಾಶಿ, ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಾತಿನ ಎಚ್ಚರಿಕೆ ಬಹಳ ಮುಖ್ಯ. ರಾಹು 4ನೇ ಭಾವದಲ್ಲಿರುವುದರಿಂದ ಮನೆಯ ವಾತಾವರಣದಲ್ಲಿ ಕೆಲವೊಮ್ಮೆ ಅಸಮಾಧಾನ ಅಥವಾ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಕುಟುಂಬದವರು ಅರ್ಥಮಾಡಿಕೊಳ್ಳಲಿಲ್ಲ ಎಂಬ ಕಾರಣಕ್ಕೆ ಕೋಪಗೊಳ್ಳಬೇಡಿ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳದೆ ನಿರ್ಧಾರಕ್ಕೆ ಬರಬೇಡಿ. ವಿವಾಹಿತರು ವಿಶೇಷವಾಗಿ ಕೋಪವನ್ನು ನಿಯಂತ್ರಿಸಬೇಕು. ಒಂದು ಕಠಿಣ ಮಾತು ಬಹಳ ದಿನಗಳವರೆಗೆ ಸಂಬಂಧದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಶಾಂತಿ ಕಾಪಾಡಿಕೊಂಡರೆ ಸಂಬಂಧಗಳು ಬಲವಾಗುತ್ತವೆ. ವೃಶ್ಚಿಕ ರಾಶಿ, ಪ್ರವಾಸ. ಈ ತಿಂಗಳು ಧಾರ್ಮಿಕ ಪ್ರವಾಸದ ಸಾಧ್ಯತೆ ಇದೆ. ದೇವಾಲಯಗಳು, ಪವಿತ್ರ ಕ್ಷೇತ್ರಗಳು ಅಥವಾ ಕುಟುಂಬದೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಬರಬಹುದು. ಇಂತಹ ಪ್ರಯಾಣಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಆಂತರಿಕ ಶಾಂತಿಯನ್ನು ನೀಡಬಹುದು. ಗುರು 9ನೇ ಭಾವದಲ್ಲಿರುವುದರಿಂದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳು ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ನೀಡುವ ಸಾಧ್ಯತೆಯಿದೆ. ಆದರೆ ಪ್ರಯಾಣದ ವೇಳೆ ಆರೋಗ್ಯ, ಆಹಾರ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಡಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಉದ್ಯೋಗದ ಜವಾಬ್ದಾರಿಗಳು ಮತ್ತು ಒತ್ತಡ ಹೆಚ್ಚಾಗಬಹುದು. ಯಾವುದೇ ವಿಷಯಕ್ಕೆ ಕೋಪದಿಂದ ಪ್ರತಿಕ್ರಿಯಿಸದೆ ಶಾಂತವಾಗಿ ಕೆಲಸ ಮುಗಿಸುವುದು ಉತ್ತಮ. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಭಾಗ್ಯ, ವೃತ್ತಿ, ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಇದೇ ಮೂಲ ಗೋಚಾರ ಫಲ ಮುಂದುವರಿಯುತ್ತದೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಸ್ನೇಹಿತರು, ಸಂಪರ್ಕಗಳು, ಸಂವಹನ ಮತ್ತು ವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಹೊಸ ರೀತಿಯ ಚಿಂತನೆ ಮೂಡಬಹುದು. ಹೀಗಾಗಿ ತಿಂಗಳ ಕೊನೆಯ ಹಂತದಲ್ಲಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವುದು ಮತ್ತು ಕೆಲಸವನ್ನು ಶಾಂತವಾಗಿ ಮುಂದುವರಿಸುವುದು ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಕಪ್ಪು. ಅದೃಷ್ಟದ ಸಂಖ್ಯೆ 8. ವೃಶ್ಚಿಕ ರಾಶಿ, ಎಚ್ಚರಿಕೆ. ಈ ತಿಂಗಳು ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಅತಿಯಾದ ಕೋಪವನ್ನು ತಪ್ಪಿಸಬೇಕು. ನಿಮ್ಮ ಮಾತು ಸರಿಯಾಗಿದ್ದರೂ ಕೋಪದಿಂದ ಹೇಳಿದರೆ ಅದರ ಪರಿಣಾಮ ಬೇರೆ ರೀತಿಯಾಗಬಹುದು. ವಿಶೇಷವಾಗಿ ಕುಟುಂಬ, ದಾಂಪತ್ಯ ಮತ್ತು ಉದ್ಯೋಗದ ಸ್ಥಳದಲ್ಲಿ ಕೋಪಕ್ಕಿಂತ ತಾಳ್ಮೆಗೆ ಆದ್ಯತೆ ನೀಡಿ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ಯೋಚಿಸಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಈ ತಿಂಗಳ ನಿಮ್ಮ ಪ್ರಮುಖ ರಕ್ಷಣಾ ಕವಚ. ವೃಶ್ಚಿಕ ರಾಶಿ, ಪರಿಹಾರ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮಹಾಶಿವನ ಆರಾಧನೆ ಶುಭಕರ. ಸಾಧ್ಯವಾದರೆ ಸೋಮವಾರ ಶಿವನ ದರ್ಶನ ಮಾಡಿ. ಶಿವಲಿಂಗಕ್ಕೆ ಭಕ್ತಿಯಿಂದ ಜಲಾಭಿಷೇಕ ಮಾಡಬಹುದು. ಪ್ರತಿದಿನ ಅಥವಾ ಸೋಮವಾರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಮನಸ್ಸಿನ ಒತ್ತಡ, ಕೋಪ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡಿಕೊಂಡು ಶಾಂತಿ ಮತ್ತು ಧೈರ್ಯದಿಂದ ಮುಂದುವರಿಯುವಂತೆ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಕೆಲಸದ ಒತ್ತಡದ ನಡುವೆಯೂ ಪರಿಶ್ರಮದಿಂದ ಸಾಧನೆ ಮಾಡುವ ಅವಕಾಶವಿದೆ. ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳು ಕಂಡುಬರುತ್ತವೆ. ಆಸ್ತಿ ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಪ್ರಗತಿ ಸಾಧ್ಯ. ಆದರೆ ಆರೋಗ್ಯ, ರಕ್ತದೊತ್ತಡ, ಕುಟುಂಬದ ಮಾತುಕತೆ ಮತ್ತು ಕೋಪದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಕೋಪವನ್ನು ಗೆದ್ದರೆ ಪರಿಸ್ಥಿತಿಯನ್ನು ಗೆಲ್ಲಬಹುದು. ಇದು ವೃಶ್ಚಿಕ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನು ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ಧನು ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಧನು ರಾಶಿಯಿಂದ ಗಮನಿಸಿದಾಗ ಗುರು 8ನೇ ಭಾವದಲ್ಲಿ, ಶನಿ 4ನೇ ಭಾವದಲ್ಲಿ, ರಾಹು 3ನೇ ಭಾವದಲ್ಲಿ ಮತ್ತು ಕೇತು 9ನೇ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಈ ಗ್ರಹಸ್ಥಿತಿಗಳು ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಆಳವಾದ ಬದಲಾವಣೆ ಮತ್ತು ಹೊಸ ಕಲಿಕೆಯ ಅವಕಾಶಗಳನ್ನು ತರುತ್ತವೆ. ಧನು ರಾಶಿ, ಉದ್ಯೋಗ. ಧನು ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಹೊಸ ಅವಕಾಶಗಳು ಮತ್ತು ಹೊಸ ಕಲಿಕೆಯ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ.
ಕೆಲಸದ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ, ಹೊಸ ಸಾಫ್ಟ್ವೇರ್, ಹೊಸ ವಿಧಾನ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವ ಸಂದರ್ಭ ಬರಬಹುದು. ಆರಂಭದಲ್ಲಿ ಈ ಹೊಸ ಜವಾಬ್ದಾರಿಗಳು ಸ್ವಲ್ಪ ಕಷ್ಟಕರವೆನಿಸಬಹುದು. ಆದರೆ ನೀವು ಕಲಿಯುವ ಪ್ರತಿಯೊಂದು ಹೊಸ ಕೌಶಲ್ಯವು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ದೊಡ್ಡ ಸಹಾಯವಾಗಬಹುದು. ಗುರು 8ನೇ ಭಾವದಲ್ಲಿರುವುದರಿಂದ ಕೆಲಸದಲ್ಲಿ ಹಿಂದೆ ಪರಿಗಣಿಸದಿದ್ದ ವಿಷಯಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವ ಅವಕಾಶ ಬರಬಹುದು. ಸಂಶೋಧನೆ, ತಾಂತ್ರಿಕ ಕ್ಷೇತ್ರ, ವಿಮೆ, ತೆರಿಗೆ, ಹಣಕಾಸು ಅಥವಾ ರಹಸ್ಯ ಸ್ವರೂಪದ ಕೆಲಸಗಳಲ್ಲಿ ಇರುವವರಿಗೆ ಹೊಸ ಅನುಭವ ದೊರೆಯಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಆದರೆ ನಿಮ್ಮ ಕೆಲಸದ ಫಲ ತಕ್ಷಣ ಸಿಗದಿದ್ದರೂ ನಿರಾಶರಾಗಬೇಡಿ. ರಾಹು 3ನೇ ಭಾವದಲ್ಲಿರುವುದರಿಂದ ಧೈರ್ಯದಿಂದ ಹೊಸ ಪ್ರಯತ್ನ ಮಾಡುವ ಶಕ್ತಿ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಾಧಿಸಿದರೆ ಸಾಧನೆ ಇನ್ನಷ್ಟು ಸುಲಭವಾಗುತ್ತದೆ. ಈ ತಿಂಗಳು ಧನು ರಾಶಿಯವರ ಯಶಸ್ಸಿನ ಗುಟ್ಟು. ಹೊಸದನ್ನು ಕಲಿಯುವುದಕ್ಕೆ ಎಂದಿಗೂ ಹಿಂಜರಿಯಬೇಡಿ. ಧನು ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮಿಶ್ರವಾದರೂ ಉತ್ತಮ ಅವಕಾಶಗಳನ್ನು ನೀಡುವ ಸಮಯ. ದೀರ್ಘಾವಧಿಯ ಹಣಕಾಸಿನ ಯೋಜನೆಗಳ ಬಗ್ಗೆ ಯೋಚಿಸುವ ಅವಕಾಶ ಬರುತ್ತದೆ. ಆಸ್ತಿ, ಮನೆ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲವು ಉತ್ತಮ ಬೆಳವಣಿಗೆಗಳು ಕಂಡುಬರಬಹುದು. ಆದರೆ ಯಾವುದೇ ದೊಡ್ಡ ವ್ಯವಹಾರ ಮಾಡುವ ಮೊದಲು ದಾಖಲೆಗಳು ಮತ್ತು ಕಾನೂನು ಅಂಶಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ಗುರು 8ನೇ ಭಾವದಲ್ಲಿರುವುದರಿಂದ ಹಠಾತ್ ಹಣಕಾಸಿನ ವ್ಯವಹಾರಗಳು ಅಥವಾ ನಿರೀಕ್ಷಿಸದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಹೂಡಿಕೆಗಳಲ್ಲಿ ದೀರ್ಘಾವಧಿಯ ದೃಷ್ಟಿಕೋನ ಇರಲಿ. ಯಾರಾದರೂ ಹೇಳಿದ ಮಾತನ್ನು ಮಾತ್ರ ನಂಬಿ ಹಣ ಹೂಡಿಕೆ ಮಾಡಬೇಡಿ. ಆದಾಯ ಉತ್ತಮವಾಗಿದ್ದರೂ ಖರ್ಚು ನಿಯಂತ್ರಿಸಿದರೆ ಹಣಕಾಸಿನ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ಧನು ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಧನು ರಾಶಿಯವರು ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ಆರೋಗ್ಯದ ಕಡೆ ಗಮನ ನೀಡಬೇಕು. ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅಥವಾ ಆಹಾರಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ಅತಿಯಾಗಿ ಮಸಾಲೆ, ಎಣ್ಣೆ ಮತ್ತು ಭಾರವಾದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಸಾಕಷ್ಟು ನೀರನ್ನು ಸೇವಿಸುವುದು ಉತ್ತಮ. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮದಿಂದ ದೇಹದ ಜೊತೆಗೆ ಮನಸ್ಸಿನ ಒತ್ತಡವೂ ಕಡಿಮೆಯಾಗಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ನಿರಂತರವಾಗಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಧನು ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಒಟ್ಟಾರೆ ಸಂತೋಷ ಮತ್ತು ಒಗ್ಗಟ್ಟಿನ ವಾತಾವರಣ ಕಂಡುಬರುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಹೊಸ ಆರಂಭದ ಸಾಧ್ಯತೆಯಿದೆ. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಈಗಾಗಲೇ ಪ್ರೀತಿಯಲ್ಲಿರುವವರಿಗೆ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಯೋಚನೆ ಬರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೊಂದಾಣಿಕೆ ಹೆಚ್ಚಾಗಬಹುದು. ಆದರೆ ಶನಿ 4ನೇ ಭಾವದಲ್ಲಿರುವುದರಿಂದ ಮನೆಯ ಜವಾಬ್ದಾರಿಗಳು ಮತ್ತು ಕುಟುಂಬದ ವಿಚಾರಗಳಲ್ಲಿ ಸ್ವಲ್ಪ ಒತ್ತಡ ಇರಬಹುದು. ಅಂತಹ ಸಮಯದಲ್ಲಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಡಿ. ಪ್ರೀತಿಯಲ್ಲಿ ನಂಬಿಕೆ, ಕುಟುಂಬದಲ್ಲಿ ಸಹನೆ ಮತ್ತು ಮಾತಿನಲ್ಲಿ ಮೃದುತ್ವ ಇರಲಿ. ಧನು ರಾಶಿ ಪ್ರವಾಸ. ವೃತ್ತಿ ಸಂಬಂಧಿತ ಚಿಕ್ಕ ಪ್ರಯಾಣಗಳು ಸಾಧ್ಯ. ಕೆಲಸದ ಕಾರಣದಿಂದ ಬೇರೆ ಊರಿಗೆ ಹೋಗಬೇಕಾಗಬಹುದು. ಈ ಪ್ರಯಾಣಗಳ ಮೂಲಕ ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ಹೊಸ ವೃತ್ತಿ ಅವಕಾಶಗಳು ದೊರೆಯಬಹುದು. ರಾಹು 3ನೇ ಭಾವದಲ್ಲಿರುವುದರಿಂದ ಚಿಕ್ಕ ಪ್ರಯಾಣ, ಸಂಪರ್ಕ ಮತ್ತು ಸಂವಹನ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದಲ್ಲಿ ಹೊಸ ಕಲಿಕೆ ಮತ್ತು ಹೊಸ ಜವಾಬ್ದಾರಿಗಳು ಎದುರಾಗಬಹುದು. ಆರಂಭದಲ್ಲಿ ಸವಾಲು ಅನಿಸಿದರೂ ಅದನ್ನು ಸ್ವೀಕರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗಬಹುದು. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೂಲ ಫಲಿತಾಂಶಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲೆಯಲ್ಲಿ ಇರುವುದರಿಂದ ವೃತ್ತಿ ಸಂಪರ್ಕಗಳು, ಸ್ನೇಹವಲಯ, ಸಂವಹನ ಮತ್ತು ಪ್ರಯಾಣದ ವಿಚಾರಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಹೀಗಾಗಿ ತಿಂಗಳ ಕೊನೆಯ ಹಂತದಲ್ಲಿ ಹೊಸ ಸಂಪರ್ಕಗಳನ್ನು ಬೆಳೆಸುವುದು ಮತ್ತು ಕಲಿಕೆಗೆ ಆದ್ಯತೆ ನೀಡುವುದು ಉತ್ತಮ. ಧನು ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 3. ಧನು ರಾಶಿ ಎಚ್ಚರಿಕೆ. ಈ ತಿಂಗಳು ಧನು ರಾಶಿಯವರು ಮುಖ್ಯವಾಗಿ ಅತಿಯಾದ ಭಾವನಾತ್ಮಕತೆಯನ್ನು ತಪ್ಪಿಸಬೇಕು. ಒಂದು ವಿಷಯ ಇಷ್ಟವಾಯಿತು ಅಥವಾ ಇಷ್ಟವಾಗಲಿಲ್ಲ ಎಂಬ ಕಾರಣಕ್ಕೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸು, ಉದ್ಯೋಗ ಮತ್ತು ಕುಟುಂಬದ ವಿಚಾರಗಳಲ್ಲಿ ಮೊದಲು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಹೊಸ ಅವಕಾಶ ಬಂದಾಗ ಧೈರ್ಯದಿಂದ ಮುಂದುವರಿಯಿರಿ.
ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಅಪಾಯ ತೆಗೆದುಕೊಳ್ಳಬೇಡಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಈ ತಿಂಗಳ ನಿಮ್ಮ ಪ್ರಮುಖ ಯಶಸ್ಸಿನ ಸೂತ್ರಗಳು. ಧನು ರಾಶಿ ಪರಿಹಾರ. ಧನು ರಾಶಿಯವರಿಗೆ ಈ ತಿಂಗಳು ನವಗ್ರಹ ಪೂಜೆ ಮತ್ತು ಶನಿ ಶಾಂತಿ ಮಾಡಿಸಿಕೊಳ್ಳುವುದು ಉತ್ತಮ. ಸಾಧ್ಯವಾದರೆ ಶನಿವಾರ ಶನಿ ದೇವರ ದರ್ಶನ ಮಾಡಿ ನವಗ್ರಹ ಶಾಂತಿ ಅಥವಾ ಶನಿ ಶಾಂತಿ ಪೂಜೆ ಮಾಡಿಸಿಕೊಳ್ಳಬಹುದು. ಇದರ ಜೊತೆಗೆ ಬ್ರಹ್ಮ ತತ್ವವನ್ನು ಸ್ಮರಿಸುವಂತೆ ಓಂ ಬ್ರಹ್ಮಣೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಜ್ಞಾನ, ವಿವೇಕ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಧನು ರಾಶಿಯವರಿಗೆ ಈ ತಿಂಗಳು ಹೊಸ ಕಲಿಕೆ, ಹೊಸ ಅನುಭವ ಮತ್ತು ಹೊಸ ಅವಕಾಶಗಳ ತಿಂಗಳಾಗಬಹುದು. ಉದ್ಯೋಗದಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನು ಕಲಿಯುವ ಅವಕಾಶ, ಹಣಕಾಸಿನಲ್ಲಿ ಉತ್ತಮ ಯೋಜನೆ ಮಾಡುವ ಅವಕಾಶ, ಕುಟುಂಬದಲ್ಲಿ ಸಂತೋಷ ಮತ್ತು ಪ್ರವಾಸದ ಮೂಲಕ ಹೊಸ ಸಂಪರ್ಕಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಹಣಕಾಸಿನಲ್ಲಿ ಅನಿರೀಕ್ಷಿತ ಖರ್ಚು ಮತ್ತು ನಿರ್ಧಾರಗಳಲ್ಲಿ ಭಾವನಾತ್ಮಕತೆಯ ಬಗ್ಗೆ ಎಚ್ಚರಿಕೆ ಅಗತ್ಯ. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಹೊಸ ಜ್ಞಾನವನ್ನು ಸ್ವೀಕರಿಸಿ, ಹಳೆಯ ಭಯವನ್ನು ಬಿಟ್ಟು ವಿವೇಕದಿಂದ ಮುಂದುವರಿಯಿರಿ. ಇದು ಧನು ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ಮಕರ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಮಕರ ರಾಶಿಯಿಂದ ಗಮನಿಸಿದಾಗ ಗುರು 7ನೇ ಭಾವದಲ್ಲಿ, ಶನಿ 3ನೇ ಭಾವದಲ್ಲಿ, ರಾಹು 2ನೇ ಭಾವದಲ್ಲಿ ಮತ್ತು ಕೇತು 8ನೇ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಮಂಗಳ 6ನೇ ಭಾವದಲ್ಲಿರುವುದರಿಂದ ಕೆಲಸದ ಒತ್ತಡ, ಸ್ಪರ್ಧೆ ಮತ್ತು ಹೋರಾಟದ ಸಂದರ್ಭಗಳ ನಡುವೆ ಸಾಧನೆ ಮಾಡುವ ಶಕ್ತಿ ದೊರೆಯಬಹುದು. ಈ ಪ್ರಮುಖ ಗೋಚಾರ ಸ್ಥಿತಿಗಳು 3 ಕುಂಡಲಿಗಳಲ್ಲಿಯೂ ಮುಂದುವರಿಯುತ್ತವೆ. ಮಕರ ರಾಶಿ ಉದ್ಯೋಗ. ಮಕರ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಗಡುವಿನೊಳಗೆ ಕೆಲಸ ಮುಗಿಸಬೇಕಾದ ಪರಿಸ್ಥಿತಿ, ಹೊಸ ಜವಾಬ್ದಾರಿಗಳು ಮತ್ತು ಮೇಲಧಿಕಾರಿಗಳ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ತರಬಹುದು. ಆದರೆ ಮಕರ ರಾಶಿಯವರ ಸಹಜವಾದ ಶಿಸ್ತು ಮತ್ತು ಪರಿಶ್ರಮ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. 6ನೇ ಭಾವದಲ್ಲಿರುವ ಮಂಗಳ ಸ್ಪರ್ಧಾತ್ಮಕ ಪರಿಸ್ಥಿತಿಗಳನ್ನು ಎದುರಿಸುವ ಧೈರ್ಯ ನೀಡಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಮೀರಿಸಲು ಪ್ರಯತ್ನಿಸುವವರು ಇದ್ದರೂ ನೀವು ನಿಮ್ಮ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡಿದರೆ ಮುನ್ನಡೆ ಸಾಧಿಸಬಹುದು. ನಿಮ್ಮ ಪರಿಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ತಕ್ಷಣ ಮೆಚ್ಚುಗೆ ಸಿಗದಿದ್ದರೂ ನಿಮ್ಮ ಕೆಲಸದ ಗುಣಮಟ್ಟ ನಿಧಾನವಾಗಿ ಗುರುತಿಸಲ್ಪಡುತ್ತದೆ. ಆದರೆ ರಾಹು 2ನೇ ಭಾವದಲ್ಲಿರುವುದರಿಂದ ಮಾತಿನ ಮೇಲೆ ವಿಶೇಷ ನಿಯಂತ್ರಣ ಅಗತ್ಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ತಪ್ಪಾಗಿ ಅರ್ಥವಾಗದಂತೆ ಎಚ್ಚರಿಕೆ ವಹಿಸಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಫಲಿತಾಂಶ ಪಡೆಯಬಹುದು. ಈ ತಿಂಗಳು ನಿಮ್ಮ ಯಶಸ್ಸಿನ ಸೂತ್ರ: ಕೆಲಸದಲ್ಲಿ ಶಿಸ್ತು, ಮಾತಿನಲ್ಲಿ ನಿಯಂತ್ರಣ. ಮಕರ ರಾಶಿ ಹಣಕಾಸು. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. ಗುರು 7ನೇ ಭಾವದಲ್ಲಿರುವುದರಿಂದ ಪಾಲುದಾರಿಕೆ, ವ್ಯವಹಾರ, ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳ ಮೂಲಕ ಆರ್ಥಿಕ ಅವಕಾಶಗಳು ದೊರೆಯಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ವ್ಯಕ್ತಿಗಳ ಪರಿಚಯ ಅಥವಾ ಹೊಸ ಒಪ್ಪಂದಗಳ ಮೂಲಕ ಲಾಭದ ಅವಕಾಶ ಬರಬಹುದು. ಆಸ್ತಿ, ಮನೆ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಉತ್ತಮ ಬೆಳವಣಿಗೆ ಕಾಣಬಹುದು. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಸೂಕ್ತ ಪರಿಶೀಲನೆಯೊಂದಿಗೆ ಮುಂದುವರಿಯಬಹುದು. ಆದರೆ ರಾಹು 2ನೇ ಭಾವದಲ್ಲಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಆತುರ ಮತ್ತು ಮಾತಿನ ಆಧಾರದ ಮೇಲೆ ವ್ಯವಹಾರ ಮಾಡುವುದನ್ನು ತಪ್ಪಿಸಿ. ಕೇತು 8ನೇ ಭಾವದಲ್ಲಿರುವುದರಿಂದ ಹಠಾತ್ ಖರ್ಚು ಅಥವಾ ನಿರೀಕ್ಷಿಸದ ಹಣಕಾಸಿನ ಪರಿಸ್ಥಿತಿ ಎದುರಾಗಬಹುದು. ಆದ್ದರಿಂದ ಆದಾಯ ಚೆನ್ನಾಗಿದ್ದರೂ ಉಳಿತಾಯವನ್ನು ಕಡೆಗಣಿಸಬೇಡಿ. ಹಣ ಸಂಪಾದಿಸುವುದರ ಜೊತೆಗೆ ಹಣವನ್ನು ಉಳಿಸಿಕೊಳ್ಳುವುದು ಈ ತಿಂಗಳ ಮುಖ್ಯ ಗುರಿಯಾಗಲಿ. ಮಕರ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಸಂಧಿ ನೋವು ಮತ್ತು ದೈಹಿಕ ಒತ್ತಡದ ಕಡೆ ಗಮನ ನೀಡಬೇಕು. ಅತಿಯಾದ ಕೆಲಸ, ಹೆಚ್ಚು ಹೊತ್ತು ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿರಂತರ ಶಾರೀರಿಕ ಶ್ರಮದಿಂದ ದೇಹದಲ್ಲಿ ನೋವು ಮತ್ತು ಆಯಾಸ ಹೆಚ್ಚಾಗಬಹುದು. ವಿಶೇಷವಾಗಿ ಮೊಣಕಾಲು, ಬೆನ್ನು ಅಥವಾ ಇತರ ಸಂಧಿಗಳ ಮೇಲೆ ಒತ್ತಡ ಬೀಳದಂತೆ ಗಮನ ಕೊಡಿ. ನಿಯಮಿತವಾಗಿ ಸಣ್ಣ ಪ್ರಮಾಣದ ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಹಾರದಲ್ಲಿ ಪೌಷ್ಟಿಕಾಂಶಕ್ಕೆ ಆದ್ಯತೆ ನೀಡಿ. ದೇಹಕ್ಕೆ ಅಗತ್ಯವಾದ ನೀರು ಮತ್ತು ವಿಶ್ರಾಂತಿಯನ್ನು ನೀಡುವುದು ಮುಖ್ಯ. ಈ ತಿಂಗಳು ಒಂದು ವಿಷಯವನ್ನು ಮರೆಯಬೇಡಿ: ಕೆಲಸದ ಜವಾಬ್ದಾರಿ ಎಷ್ಟೇ ಇದ್ದರೂ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ.
ಈಗಾಗಲೇ ಸಂಧಿ ನೋವು ಅಥವಾ ನಿರಂತರ ದೈಹಿಕ ಸಮಸ್ಯೆ ಇದ್ದರೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ. ಮಕರ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಾತಿನ ಎಚ್ಚರಿಕೆ ಬಹಳ ಮುಖ್ಯ. ರಾಹು 2ನೇ ಭಾವದಲ್ಲಿರುವುದರಿಂದ ಸಣ್ಣ ಮಾತು ಕೂಡ ದೊಡ್ಡ ತಪ್ಪು ಅರ್ಥೈಸಿಕೊಳ್ಳುವಿಕೆಗೆ ಕಾರಣವಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪದಿಂದ ಅಥವಾ ಹಠದಿಂದ ಮಾತನಾಡಬೇಡಿ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಸಹನೆ ಅಗತ್ಯ. ನಿಮ್ಮ ಮಾತೇ ಸರಿಯೆಂದು ಒತ್ತಾಯ ಮಾಡುವ ಬದಲು ಸಂಗಾತಿಯ ಮಾತನ್ನು ಕೇಳಿ. ವಿವಾಹಿತರು ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳುವುದನ್ನು ತಪ್ಪಿಸಬೇಕು. ಗುರು 7ನೇ ಭಾವದಲ್ಲಿರುವುದರಿಂದ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಅವಕಾಶವಿದೆ. ಪರಸ್ಪರ ಗೌರವ ಮತ್ತು ನಂಬಿಕೆಯಿಂದ ನಡೆದುಕೊಂಡರೆ ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ ಮೂಡಬಹುದು. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಶಾಂತಿ ಕಾಪಾಡಿಕೊಂಡರೆ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತವೆ. ಮಕರ ರಾಶಿ ಪ್ರವಾಸ. ಈ ತಿಂಗಳು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರವಾಸದ ಸಾಧ್ಯತೆ ಇದೆ. ದೇವಾಲಯ, ಪವಿತ್ರ ಕ್ಷೇತ್ರ ಅಥವಾ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಬರಬಹುದು. ಇಂತಹ ಪ್ರವಾಸಗಳು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಶಾಂತಿಯನ್ನು ನೀಡಬಹುದು. ಕೆಲವರಿಗೆ ಹಿರಿಯರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಪ್ರವಾಸ ಮಾಡುವ ಅವಕಾಶವೂ ಸಿಗಬಹುದು. ಪ್ರಯಾಣದ ಸಮಯದಲ್ಲಿ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ 6ನೇ ಭಾವದ ಮಂಗಳದ ಪ್ರಭಾವದಿಂದ ಸ್ಪರ್ಧೆಯನ್ನು ಎದುರಿಸುವ ಶಕ್ತಿ ಹೆಚ್ಚಾಗಬಹುದು. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ ಸಂಬಂಧ, ಹಣಕಾಸು, ಮಾತು ಮತ್ತು ಅನಿರೀಕ್ಷಿತ ವಿಚಾರಗಳಲ್ಲಿ ಎಚ್ಚರಿಕೆ ಮುಂದುವರಿಯುತ್ತದೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ವೃತ್ತಿ ಸಂಪರ್ಕಗಳು, ಯೋಜನೆಗಳು ಮತ್ತು ಸಂವಹನದಲ್ಲಿ ಹೊಸ ಚಿಂತನೆ ಮೂಡಬಹುದು. ಸೆಪ್ಟೆಂಬರ್ 14ರ ಕುಂಡಲಿಯಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿರುವುದು ಗೋಚರಿಸುತ್ತದೆ. ಹೀಗಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಮಾತಿಗಿಂತ ಕಾರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿ ಮುಂದುವರಿಯುವುದು ಉತ್ತಮ. ಮಕರ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಬೂದು. ಅದೃಷ್ಟದ ಸಂಖ್ಯೆ 4. ಮಕರ ರಾಶಿ ಎಚ್ಚರಿಕೆ. ಈ ತಿಂಗಳು ಮಕರ ರಾಶಿಯವರು ಮುಖ್ಯವಾಗಿ ಅತಿಯಾದ ಹಠವನ್ನು ತಪ್ಪಿಸಬೇಕು. ನಿಮ್ಮ ಅಭಿಪ್ರಾಯ ಸರಿಯಾಗಿದೆ ಎಂಬ ನಂಬಿಕೆ ಇರಬಹುದು. ಆದರೆ ಅದನ್ನೇ ಎಲ್ಲರ ಮೇಲೂ ಬಲವಂತವಾಗಿ ಹೇರುವ ಪ್ರಯತ್ನ ಮಾಡಿದರೆ ಕುಟುಂಬ ಮತ್ತು ಉದ್ಯೋಗದ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ವಿಶೇಷವಾಗಿ ರಾಹು 2ನೇ ಭಾವದಲ್ಲಿರುವುದರಿಂದ ಮಾತಿನ ಶಕ್ತಿ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸಿ. ನಾನು ಹೇಳುವುದು ಸರಿಯೇ ಎನ್ನುವುದಕ್ಕಿಂತ ನಾನು ಹೇಳುವ ರೀತಿ ಸರಿಯಾಗಿದೆಯೇ ಎಂದು ಯೋಚಿಸಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಕಾಪಾಡಿಕೊಂಡರೆ ಹಲವು ಸಮಸ್ಯೆಗಳನ್ನು ತಪ್ಪಿಸಬಹುದು. ಮಕರ ರಾಶಿ ಪರಿಹಾರ. ಮಕರ ರಾಶಿಯವರಿಗೆ ಈ ತಿಂಗಳು ಹನುಮಾನ್ ಆರಾಧನೆ ಶುಭಕರ. ಸಾಧ್ಯವಾದರೆ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದರ್ಶನ ಮಾಡಿ. ಶನಿ ಸಂಬಂಧಿತ ಅಶಾಂತಿ ಮತ್ತು ಅಡೆತಡೆಗಳ ನಿವಾರಣೆಗಾಗಿ ಶನಿವಾರ ಶನಿ ದೇವರ ಆರಾಧನೆ ಅಥವಾ ಶನಿ ಶಾಂತಿ ಮಾಡಿಸಿಕೊಳ್ಳಬಹುದು. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಹನುಮಂತನನ್ನು ಸ್ಮರಿಸಿ ಧೈರ್ಯ, ಶಾಂತಿ, ಆರೋಗ್ಯ ಮತ್ತು ಕೆಲಸದಲ್ಲಿ ಸ್ಥಿರತೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಪರಿಶ್ರಮದ ಮೂಲಕ ಸಾಧನೆ ಮಾಡುವ ಅವಕಾಶವಿದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳಿವೆ. ಸಂಬಂಧಗಳಲ್ಲಿ ಮಾತಿನ ನಿಯಂತ್ರಣ ಅಗತ್ಯ. ಆರೋಗ್ಯದಲ್ಲಿ ಸಂಧಿ ನೋವು ಮತ್ತು ದೈಹಿಕ ಒತ್ತಡದ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ ಹಠ ಬಿಟ್ಟು ಸಮನ್ವಯದಿಂದ ನಡೆದರೆ ಕಷ್ಟವಾದ ಕೆಲಸವೂ ಸುಲಭವಾಗುತ್ತದೆ. ಇದು ಮಕರ ರಾಶಿಯ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರ ಮಾಸ ಭವಿಷ್ಯ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026. ಕುಂಭ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14, 2026ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಕುಂಭ ರಾಶಿಯಿಂದ ಗಮನಿಸಿದಾಗ ಗುರು 6ನೇ ಭಾವದಲ್ಲಿ, ಶನಿ 2ನೇ ಭಾವದಲ್ಲಿ, ರಾಹು ಜನ್ಮ ರಾಶಿಯಲ್ಲೇ ಮತ್ತು ಕೇತು 7ನೇ ಭಾವದಲ್ಲಿ ಸಂಚರಿಸುವ ಫಲವನ್ನು ನೀಡುತ್ತಾನೆ. ಮಂಗಳ 5ನೇ ಭಾವದಲ್ಲಿರುವುದರಿಂದ ಬುದ್ಧಿವಂತಿಕೆ, ಸ್ಪರ್ಧೆ, ಹೊಸ ಕಲಿಕೆ ಮತ್ತು ಯೋಜನೆಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಆಗಸ್ಟ್ 15ರ ಕುಂಡಲಿಯಲ್ಲಿ ಗುರು ಕರ್ಕಾಟಕದಲ್ಲಿ, ಶನಿ ಮೀನದಲ್ಲಿ, ರಾಹು ಕುಂಭದಲ್ಲಿ ಮತ್ತು ಕೇತು ಸಿಂಹದಲ್ಲಿ ಇದ್ದರೆ ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿ ಮತ್ತು ಶನಿ ಮೀನದಲ್ಲಿರುತ್ತಾನೆ. ಸೆಪ್ಟೆಂಬರ್ 14ರ ವೇಳೆಗೆ ಗುರು ಕರ್ಕಾಟಕದಲ್ಲಿ ಮತ್ತು ಶನಿ ಮೀನದಲ್ಲಿರುವುದು ಕಾಣುತ್ತದೆ. ಅಂದರೆ ತಿಂಗಳಾದ್ಯಂತ ಈ ಪ್ರಮುಖ ಗೋಚಾರದ ಮೂಲಫಲಗಳು ಮುಂದುವರಿಯುತ್ತವೆ.
ಕುಂಭ ರಾಶಿ ಉದ್ಯೋಗ. ಕುಂಭ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಹೊಸ ಜವಾಬ್ದಾರಿಗಳು ಎದುರಾಗುವ ಸಾಧ್ಯತೆ ಇದೆ. ಗುರು 6ನೇ ಭಾವದಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಅವಕಾಶವೂ ಸಿಗುತ್ತದೆ. ನೀವು ಇಷ್ಟು ದಿನ ಮಾಡಿರುವ ಪರಿಶ್ರಮವನ್ನು ಮೇಲಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು, ಹೊಸ ಜವಾಬ್ದಾರಿಗಳು ಅಥವಾ ನೀವು ನಿರೀಕ್ಷಿಸದ ಕೆಲಸಗಳು ನಿಮ್ಮ ಕೈಗೆ ಬರಬಹುದು. ಆರಂಭದಲ್ಲಿ ಕೆಲಸದ ಪ್ರಮಾಣ ಹೆಚ್ಚಾಗಿದೆ ಎಂದು ಅನಿಸಬಹುದು. ಆದರೆ ಇದನ್ನೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶವಾಗಿ ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನಮಾನ ಪಡೆಯಬಹುದು. ರಾಹು ಕುಂಭ ರಾಶಿಯಲ್ಲಿರುವುದರಿಂದ ನಿಮ್ಮಲ್ಲಿ ಹೊಸದನ್ನು ಪ್ರಯತ್ನಿಸುವ ಧೈರ್ಯ ಮತ್ತು ವಿಭಿನ್ನ ರೀತಿಯಲ್ಲಿ ಯೋಚಿಸುವ ಮನೋಭಾವ ಹೆಚ್ಚಾಗಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಅತಿಯಾದ ಆತುರದಿಂದ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧೆ ಇದ್ದರೂ ಸಹಕಾರದ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಧನೆ ಇನ್ನಷ್ಟು ಸುಲಭವಾಗುತ್ತದೆ. ಈ ತಿಂಗಳು ನಿಮ್ಮ ಯಶಸ್ಸಿನ ಸೂತ್ರ ಸ್ಪರ್ಧೆಯನ್ನು ಎದುರಿಸಿ, ಆದರೆ ಸಂಘರ್ಷವನ್ನು ಸೃಷ್ಟಿಸಬೇಡಿ. ಕುಂಭ ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಆದಾಯ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಗುರು 6ನೇ ಭಾವದಲ್ಲಿರುವುದರಿಂದ ಸಾಲ, ಬಾಕಿ ಹಣ, ಸೇವಾ ವೆಚ್ಚ ಅಥವಾ ದಿನನಿತ್ಯದ ಜವಾಬ್ದಾರಿಗಳಿಗೆ ಹಣ ಖರ್ಚಾಗಬಹುದು. ಆದಾಯ ಬರುತ್ತಿದೆ ಎಂದು ಅನಗತ್ಯ ಖರೀದಿ ಅಥವಾ ತಕ್ಷಣದ ಆಸೆಗಾಗಿ ಹಣ ಖರ್ಚು ಮಾಡಬೇಡಿ. ಶನಿ 2ನೇ ಭಾವದಲ್ಲಿರುವುದರಿಂದ ಹಣವನ್ನು ಸಂಗ್ರಹಿಸುವುದು ಮತ್ತು ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಆದರೆ ಸರಿಯಾದ ಬಜೆಟ್ ಮಾಡಿಕೊಂಡರೆ ಹಣಕಾಸಿನ ಸ್ಥಿರತೆ ಕಾಪಾಡಬಹುದು. ಹೂಡಿಕೆ ಮಾಡುವಾಗ ವಿಶೇಷ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಯಾರಾದರೂ ಹೇಳಿದ ಮಾತನ್ನು ಮಾತ್ರ ನಂಬಿ ತುರ್ತು ಹೂಡಿಕೆ ಮಾಡಬೇಡಿ. ಈ ತಿಂಗಳು ಹಣ ಗಳಿಸುವುದಕ್ಕಿಂತ ಹಣವನ್ನು ಸರಿಯಾಗಿ ಉಳಿಸುವುದು ಮುಖ್ಯ. ಕುಂಭ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಕುಂಭ ರಾಶಿಯವರು ಶ್ವಾಸಕೋಶ ಮತ್ತು ಉಸಿರಾಟದ ಆರೋಗ್ಯದ ಕಡೆ ವಿಶೇಷ ಗಮನ ನೀಡಬೇಕು. ಅಲರ್ಜಿ, ಕೆಮ್ಮು, ಜ್ವರ, ಉಸಿರಾಟದಲ್ಲಿ ತೊಂದರೆ ಅಥವಾ ವಾತಾವರಣ ಬದಲಾವಣೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಧೂಳು, ಹೊಗೆ ಅಥವಾ ಮಾಲಿನ್ಯ ಹೆಚ್ಚಿರುವ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಿ. ಶುದ್ಧ ಗಾಳಿ ಇರುವ ವಾತಾವರಣದಲ್ಲಿ ಸಮಯ ಕಳೆಯುವುದು ಉತ್ತಮ. ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮದಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸುಧಾರಿಸಬಹುದು. ಆಹಾರದಲ್ಲಿ ಅತಿಯಾದ ಎಣ್ಣೆ ಮತ್ತು ಮಸಾಲೆಯನ್ನು ಕಡಿಮೆ ಮಾಡುವುದು ಉತ್ತಮ. ಯಾವುದೇ ಉಸಿರಾಟದ ಸಮಸ್ಯೆ ನಿರಂತರವಾಗಿದ್ದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರನ್ನು ಸಂಪರ್ಕಿಸಿ. ಕುಂಭ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರೊಂದಿಗೆ ಒಗ್ಗಟ್ಟು ಹೆಚ್ಚಾಗಬಹುದು. ಆದರೆ ಶನಿ 2ನೇ ಭಾವದಲ್ಲಿರುವುದರಿಂದ ಕುಟುಂಬದ ಜವಾಬ್ದಾರಿಗಳು ಮತ್ತು ಹಣಕಾಸಿನ ವಿಚಾರಗಳು ಕೆಲವೊಮ್ಮೆ ಮನಸ್ಸಿನ ಮೇಲೆ ಒತ್ತಡ ತರಬಹುದು. ಮಾತಿನಲ್ಲಿ ತಾಳ್ಮೆ ಇರಲಿ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಹೊಸ ಆರಂಭದ ಸಾಧ್ಯತೆ ಇದೆ. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಆದರೆ ರಾಹು ಜನ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಅನುಮಾನ ಅಥವಾ ಗೊಂದಲ ಹೆಚ್ಚಾಗಬಹುದು. ಕೇವಲ ಅನುಮಾನದಿಂದ ಸಂಬಂಧದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಡಿ. ವಿವಾಹಿತರು ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಕಾಪಾಡಿಕೊಂಡರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಕುಂಭ ರಾಶಿ ಪ್ರವಾಸ. ಕುಂಭ ರಾಶಿಯವರಿಗೆ ಈ ತಿಂಗಳು ವೃತ್ತಿ ಸಂಬಂಧಿತ ಚಿಕ್ಕ ಪ್ರಯಾಣಗಳು ಸಾಧ್ಯ. ಕೆಲಸದ ಕಾರಣದಿಂದ ಬೇರೆ ಊರಿಗೆ ಹೋಗಬೇಕಾಗಬಹುದು. ಈ ಪ್ರಯಾಣಗಳಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು ಮತ್ತು ವೃತ್ತಿಯಲ್ಲಿ ಹೊಸ ಅವಕಾಶಗಳಿಗೂ ದಾರಿ ತೆರೆದುಕೊಳ್ಳಬಹುದು. ಕೆಲವರಿಗೆ ತರಬೇತಿ, ಸಭೆ ಅಥವಾ ಹೊಸ ಯೋಜನೆಗೆ ಸಂಬಂಧಿಸಿದ ಪ್ರಯಾಣವೂ ಬರಬಹುದು. ಪ್ರಯಾಣದ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಸ್ಪರ್ಧಾತ್ಮಕ ಪರಿಸ್ಥಿತಿಗಳು ಎದುರಾಗಬಹುದು. ಆದರೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇದು ಉತ್ತಮ ಸಮಯ. ರಾಹು ಕುಂಭದಲ್ಲಿರುವುದರಿಂದ ಹೊಸ ರೀತಿಯಲ್ಲಿ ಯೋಚಿಸುವ ಅವಕಾಶ ಹೆಚ್ಚಾಗಬಹುದು. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿದ್ದು 6ನೇ ಭಾವದ ಫಲವನ್ನು, ಶನಿ ಮೀನದಲ್ಲಿದ್ದು 2ನೇ ಭಾವದ ಫಲವನ್ನು, ರಾಹು ಕುಂಭದಲ್ಲಿದ್ದು ಜನ್ಮರಾಶಿಯ ಫಲವನ್ನು ಮತ್ತು ಕೇತು ಸಿಂಹದಲ್ಲಿದ್ದು 7ನೇ ಭಾವದ ಫಲವನ್ನು ಮುಂದುವರಿಸುತ್ತಾನೆ. ಆದ್ದರಿಂದ ಉದ್ಯೋಗದಲ್ಲಿ ಪ್ರಯತ್ನ, ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಸಂಬಂಧಗಳಲ್ಲಿ ಸಹನೆ ಮುಖ್ಯ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ವೃತ್ತಿ ಸಂಪರ್ಕಗಳು, ಸಂವಹನ, ಹೊಸ ಯೋಜನೆಗಳು ಮತ್ತು ಪ್ರಯಾಣದ ವಿಚಾರಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಸೆಪ್ಟೆಂಬರ್ 14ರ ಕುಂಡಲಿಯಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿದ್ದಾರೆ.
ಹೀಗಾಗಿ ತಿಂಗಳ ಕೊನೆಯ ಹಂತದಲ್ಲಿ ಸರಿಯಾದ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ನಿಮ್ಮ ಜ್ಞಾನವನ್ನು ವೃತ್ತಿಯಲ್ಲಿ ಬಳಸಿಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ. ಕುಂಭ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 5. ಕುಂಭ ರಾಶಿ ಎಚ್ಚರಿಕೆ. ಈ ತಿಂಗಳು ಕುಂಭ ರಾಶಿಯವರು ಮುಖ್ಯವಾಗಿ ಅತಿಯಾದ ಭಾವನಾತ್ಮಕತೆಯನ್ನು ತಪ್ಪಿಸಬೇಕು. ಒಂದು ವಿಷಯ ಇಷ್ಟವಾಗಲಿಲ್ಲ ಎಂದು ತಕ್ಷಣ ಪ್ರತಿಕ್ರಿಯಿಸುವುದು ಅಥವಾ ಯಾರಾದರೂ ಹೇಳಿದ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಸಮಸ್ಯೆ ಉಂಟುಮಾಡಬಹುದು. ವಿಶೇಷವಾಗಿ ಹಣಕಾಸು ಮತ್ತು ಸಂಬಂಧಗಳ ವಿಚಾರದಲ್ಲಿ ಭಾವನೆಗಿಂತ ವಿವೇಕಕ್ಕೆ ಆದ್ಯತೆ ನೀಡಿ. ರಾಹು ಜನ್ಮ ರಾಶಿಯಲ್ಲಿರುವುದರಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಅನಗತ್ಯ ಚಿಂತನೆ ಅಥವಾ ಗೊಂದಲ ಮೂಡಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ಶಾಂತಿ, ಸಹನೆ ಮತ್ತು ಸಮನ್ವಯ ಈ ತಿಂಗಳು ನಿಮಗೆ ಅತ್ಯಂತ ಅಗತ್ಯ. ಕುಂಭ ರಾಶಿ ಪರಿಹಾರ. ಕುಂಭ ರಾಶಿಯವರಿಗೆ ಈ ತಿಂಗಳು ಶ್ರೀ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಅತ್ಯಂತ ಶುಭಕರವಾದ ಆಧ್ಯಾತ್ಮಿಕ ಪರಿಹಾರವಾಗಿ ತೆಗೆದುಕೊಳ್ಳಬಹುದು. ಸಾಧ್ಯವಾದರೆ ತಿರುಮಲ ತಿರುಪತಿಗೆ ಭೇಟಿ ನೀಡಿ ಶ್ರೀನಿವಾಸ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ದರ್ಶನ ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಿ. ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಮನಸ್ಸಿನ ಗೊಂದಲ ದೂರವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಮತ್ತು ಜೀವನದಲ್ಲಿ ಶಾಂತಿ ದೊರೆಯಲಿ ಎಂದು ಶ್ರೀನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಕುಂಭ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಪ್ರಗತಿಗೆ ಅವಕಾಶಗಳು, ಆದಾಯದಲ್ಲಿ ಸುಧಾರಣೆ ಮತ್ತು ಹೊಸ ಸಂಪರ್ಕಗಳ ಮೂಲಕ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಹಣಕಾಸಿನಲ್ಲಿ ಖರ್ಚು ನಿಯಂತ್ರಣ, ಆರೋಗ್ಯದಲ್ಲಿ ಉಸಿರಾಟದ ಕಡೆ ಗಮನ ಮತ್ತು ಸಂಬಂಧಗಳಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸುವುದು ಅತ್ಯಂತ ಮುಖ್ಯ. ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ಹೊಸ ಅವಕಾಶವನ್ನು ಸ್ವೀಕರಿಸಿ, ಆದರೆ ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ. ಇದು ಕುಂಭ ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿ ಮಾಸ ಭವಿಷ್ಯ. ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ಮೀನ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಮೀನ ರಾಶಿಯಿಂದ ಗಮನಿಸಿದಾಗ ಗುರು ಪಂಚಮ ಭಾವದಲ್ಲಿ, ಶನಿ ಜನ್ಮರಾಶಿಯಲ್ಲೇ, ರಾಹು ದ್ವಾದಶ ಭಾವದಲ್ಲಿ ಮತ್ತು ಕೇತು ಷಷ್ಠ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ವಿಶೇಷವಾಗಿ ಜನ್ಮರಾಶಿಯಲ್ಲಿರುವ ಶನಿ ಈ ತಿಂಗಳು ನಿಮಗೆ ಜವಾಬ್ದಾರಿ, ಶಿಸ್ತು ಮತ್ತು ತಾಳ್ಮೆಯನ್ನು ಕಲಿಸುವ ಸಮಯವಾಗಬಹುದು. ಅದೇ ಸಮಯದಲ್ಲಿ ಪಂಚಮ ಭಾವದಲ್ಲಿರುವ ಗುರು ಜ್ಞಾನ, ಕಲಿಕೆ, ಪ್ರತಿಭೆ, ಸಂತಾನ ಮತ್ತು ಸೃಜನಶೀಲತೆಯ ವಿಚಾರದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. ಮೀನ ರಾಶಿ ಉದ್ಯೋಗ. ಮೀನ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಹೊಸ ಅವಕಾಶಗಳು ಮತ್ತು ಹೊಸ ಕಲಿಕೆಯ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಗುರು ಪಂಚಮ ಭಾವದಲ್ಲಿರುವುದರಿಂದ ಜ್ಞಾನ, ಬುದ್ಧಿವಂತಿಕೆ, ಸೃಜನಶೀಲತೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯ ಹೆಚ್ಚಾಗಬಹುದು. ಕೆಲಸದಲ್ಲಿ ಹೊಸ ತಂತ್ರಜ್ಞಾನ, ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಕೌಶಲ್ಯವನ್ನು ಕಲಿಯುವ ಅವಕಾಶ ಸಿಗಬಹುದು. ಆರಂಭದಲ್ಲಿ ಹೊಸ ವಿಷಯವನ್ನು ಕಲಿಯುವುದು ಸ್ವಲ್ಪ ಕಷ್ಟವೆನಿಸಿದರೂ ಇದೇ ಕೌಶಲ್ಯ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ದೊಡ್ಡ ಬಲವಾಗಬಹುದು. ಜನ್ಮರಾಶಿಯಲ್ಲಿರುವ ಶನಿ ನಿಮ್ಮ ಮೇಲೆ ಕೆಲಸದ ಜವಾಬ್ದಾರಿಯನ್ನು ಹೆಚ್ಚಿಸಬಹುದು. ಕೆಲವು ಕೆಲಸಗಳು ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸಬಹುದು. ಆದರೆ ಶನಿ ತಡ ಮಾಡಬಹುದು, ಸಂಪೂರ್ಣವಾಗಿ ನಿರಾಕರಿಸುವುದಿಲ್ಲ. ಆದ್ದರಿಂದ ತಾಳ್ಮೆ ಕಳೆದುಕೊಳ್ಳಬೇಡಿ. ನಿಮ್ಮ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಸಾಧನೆ ಇನ್ನಷ್ಟು ಸುಲಭವಾಗುತ್ತದೆ. ಈ ತಿಂಗಳು ನಿಮ್ಮ ಯಶಸ್ಸಿನ ಸೂತ್ರ: ನಿಧಾನವಾದರೂ ಸ್ಥಿರವಾದ ಪ್ರಗತಿ. ಮೀನ ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಗುರು ಪಂಚಮ ಭಾವದಲ್ಲಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಜ್ಞಾನಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ಆಸ್ತಿ, ಮನೆ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಹ ಅನುಕೂಲಕರ ಬೆಳವಣಿಗೆ ಕಾಣಬಹುದು. ಆದರೆ ರಾಹು ದ್ವಾದಶ ಭಾವದಲ್ಲಿರುವುದರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಪ್ರವಾಸ, ಐಷಾರಾಮಿ ವಸ್ತುಗಳು, ಆನ್ಲೈನ್ ಖರೀದಿ ಅಥವಾ ಅಗತ್ಯವಿಲ್ಲದ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಯಾವುದೇ ಹೂಡಿಕೆಯನ್ನು ತುರ್ತಾಗಿ ಮಾಡಬೇಡಿ. ಹಣ ಬರುತ್ತದೆ ಎಂಬ ವಿಶ್ವಾಸಕ್ಕಿಂತ ಬಂದ ಹಣ ಉಳಿಯುತ್ತದೆಯೇ ಎಂಬುದನ್ನು ಗಮನಿಸುವುದು ಮುಖ್ಯ. ಮೀನ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಮೀನ ರಾಶಿಯವರು ಜೀರ್ಣಕ್ರಿಯೆ ಮತ್ತು ಹೊಟ್ಟೆಯ ಆರೋಗ್ಯದ ಕಡೆ ವಿಶೇಷ ಗಮನ ನೀಡಬೇಕು.
ಅಜೀರ್ಣ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅಥವಾ ಆಹಾರಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ. ಹಸಿವು ಮತ್ತು ತೃಪ್ತಿಯ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಸಾಕಷ್ಟು ನೀರನ್ನು ಸೇವಿಸುವುದು ಉತ್ತಮ. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮದಿಂದ ದೇಹದ ಜೊತೆಗೆ ಮನಸ್ಸಿನ ಒತ್ತಡವೂ ಕಡಿಮೆಯಾಗಬಹುದು. ಜನ್ಮರಾಶಿಯಲ್ಲಿರುವ ಶನಿಯಿಂದ ಕೆಲವೊಮ್ಮೆ ಆಯಾಸ ಅಥವಾ ಮಾನಸಿಕ ಭಾರ ಹೆಚ್ಚಾದಂತೆ ಅನಿಸಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿಗೂ ಮಹತ್ವ ನೀಡಿ. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸಿ. ಮೀನ ರಾಶಿ, ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಒಟ್ಟಾರೆ ಸಂತೋಷ ಮತ್ತು ಒಗ್ಗಟ್ಟಿನ ವಾತಾವರಣ ಕಂಡುಬರುವ ಸಾಧ್ಯತೆಯಿದೆ. ಗುರು ಪಂಚಮ ಭಾವದಲ್ಲಿರುವುದರಿಂದ ಪ್ರೀತಿ, ಸಂತಾನ ಮತ್ತು ಕುಟುಂಬದ ಸಂತೋಷದ ವಿಚಾರಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ಹೊಸ ಆರಂಭದ ಅವಕಾಶ ಸಿಗಬಹುದು. ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆಯಿದೆ. ಈಗಾಗಲೇ ಪ್ರೀತಿಯಲ್ಲಿರುವವರಿಗೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಂದರ್ಭ ಬರಬಹುದು. ವಿವಾಹಿತರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಬಹುದು. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಅಥವಾ ಅವರ ಪ್ರಗತಿಯಿಂದ ಹೆಮ್ಮೆಪಡುವ ಅವಕಾಶವೂ ಸಿಗಬಹುದು. ಆದರೆ ಜನ್ಮರಾಶಿಯ ಶನಿ ನಿಮ್ಮ ಮನಸ್ಸನ್ನು ಕೆಲವೊಮ್ಮೆ ಗಂಭೀರವಾಗಿಸಬಹುದು. ಸಣ್ಣ ವಿಷಯಗಳನ್ನು ಹೆಚ್ಚು ಯೋಚಿಸುವುದನ್ನು ತಪ್ಪಿಸಿ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಸಂಬಂಧದ ಬಲವಾಗಿರಲಿ. ಮೀನ ರಾಶಿ, ಪ್ರವಾಸ. ಮೀನ ರಾಶಿಯವರಿಗೆ ಈ ತಿಂಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರವಾಸದ ಸಾಧ್ಯತೆ ಇದೆ. ದೇವಾಲಯ, ಪವಿತ್ರ ಕ್ಷೇತ್ರ ಅಥವಾ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಬರಬಹುದು. ಗುರು ಪಂಚಮ ಭಾವದಲ್ಲಿರುವುದರಿಂದ ಇಂತಹ ಪ್ರವಾಸಗಳು ಮನಸ್ಸಿಗೆ ಸಂತೋಷ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡಬಹುದು. ರಾಹು ದ್ವಾದಶ ಭಾವದಲ್ಲಿರುವುದರಿಂದ ದೂರದ ಸ್ಥಳಗಳಿಗೆ ಹೋಗುವ ಅಥವಾ ಕೆಲವರಿಗೆ ವಿದೇಶ ಪ್ರಯಾಣದ ವಿಚಾರದಲ್ಲಿ ಯೋಚನೆ ಮಾಡುವ ಸಂದರ್ಭವೂ ಬರಬಹುದು. ಪ್ರಯಾಣ ಮಾಡುವಾಗ ಖರ್ಚು ಮತ್ತು ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಿ. ಆಗಸ್ಟ್ 15ರಿಂದ ತಿಂಗಳ ಮಧ್ಯಭಾಗದವರೆಗೆ ಹೊಸ ಕಲಿಕೆ, ಹೊಸ ಯೋಜನೆಗಳು ಮತ್ತು ವೃತ್ತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶಗಳು ದೊರೆಯಬಹುದು. ಆದರೆ ಶನಿಯ ಪ್ರಭಾವದಿಂದ ಯಾವುದೇ ಫಲ ತಡವಾಗಿ ಬಂದರೂ ತಾಳ್ಮೆಯಿಂದ ಮುಂದುವರಿಯಿರಿ. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿದ್ದು ಪಂಚಮ ಭಾವದ ಫಲವನ್ನು ಬಲಪಡಿಸುತ್ತಾನೆ. ಶನಿ ಮೀನದಲ್ಲಿಯೇ ಇರುವುದರಿಂದ ನಿಮ್ಮ ಸ್ವಂತ ನಿರ್ಧಾರಗಳು, ಆರೋಗ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಗಂಭೀರವಾಗುವ ಸಾಧ್ಯತೆ ಇದೆ. ರಾಹು ದ್ವಾದಶ ಭಾವದಲ್ಲಿರುವುದರಿಂದ ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿ ಇರುವುದರಿಂದ ಸಂಬಂಧಗಳು, ಹಣಕಾಸಿನ ಯೋಜನೆಗಳು, ಸಂವಹನ ಮತ್ತು ವೃತ್ತಿ ಸಂಪರ್ಕಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಸೆಪ್ಟೆಂಬರ್ 14ರ ಕುಂಡಲಿಯಲ್ಲಿ ಬುಧ ಕನ್ಯೆಯಲ್ಲಿ ಮತ್ತು ಶುಕ್ರ ತುಲಾದಲ್ಲಿದ್ದಾರೆ. ಹೀಗಾಗಿ ತಿಂಗಳ ಕೊನೆಯ ಭಾಗದಲ್ಲಿ ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು, ಕಲಿಕೆಗೆ ಆದ್ಯತೆ ನೀಡುವುದು ಮತ್ತು ಹಣಕಾಸಿನಲ್ಲಿ ನಿಯಂತ್ರಣ ಕಾಪಾಡುವುದು ಉತ್ತಮ. ಮೀನ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 2. ಮೀನ ರಾಶಿ, ಎಚ್ಚರಿಕೆ. ಈ ತಿಂಗಳು ಮೀನ ರಾಶಿಯವರು ಮುಖ್ಯವಾಗಿ ಅತಿಯಾದ ಭಾವನಾತ್ಮಕತೆಯನ್ನು ತಪ್ಪಿಸಬೇಕು. ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸು, ಪ್ರೀತಿ, ಉದ್ಯೋಗ ಮತ್ತು ಕುಟುಂಬದ ವಿಚಾರಗಳಲ್ಲಿ ಭಾವನೆಗಿಂತ ವಿವೇಕಕ್ಕೆ ಆದ್ಯತೆ ನೀಡಿ. ಜನ್ಮರಾಶಿಯಲ್ಲಿರುವ ಶನಿಯಿಂದ ಕೆಲವೊಮ್ಮೆ ನನ್ನ ಕೆಲಸಕ್ಕೆ ಸರಿಯಾದ ಫಲ ಸಿಗುತ್ತಿಲ್ಲ ಎಂಬ ಭಾವನೆ ಬರಬಹುದು. ಅಂತಹ ಸಂದರ್ಭದಲ್ಲಿ ನಿರಾಶರಾಗಬೇಡಿ. ಶನಿಯ ಪಾಠವೇ ತಾಳ್ಮೆ ಮತ್ತು ನಿರಂತರ ಪರಿಶ್ರಮ. ಶಾಂತಿ, ಸಹನೆ ಮತ್ತು ಸಮನ್ವಯ ಕಾಪಾಡಿಕೊಂಡರೆ ಈ ತಿಂಗಳ ಸವಾಲುಗಳನ್ನು ಉತ್ತಮ ಅವಕಾಶಗಳಾಗಿ ಪರಿವರ್ತಿಸಬಹುದು. ಮೀನ ರಾಶಿ, ಪರಿಹಾರ. ಮೀನ ರಾಶಿಯವರಿಗೆ ಈ ತಿಂಗಳು ರಾಯರ ದರ್ಶನ ಮತ್ತು ಗುರು ಆರಾಧನೆ ಶುಭಕರ. ಸಾಧ್ಯವಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಗುರುವಾರ ಗುರು ಆರಾಧನೆ ಮಾಡಿಕೊಳ್ಳಬಹುದು. ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ಓಂ ದತ್ತಾತ್ರೇಯಾಯ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಜ್ಞಾನ, ವಿವೇಕ, ಮನಸ್ಸಿನ ಸ್ಥಿರತೆ ಮತ್ತು ಸರಿಯಾದ ಮಾರ್ಗದರ್ಶನ ದೊರೆಯಲಿ ಎಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಮೀನ ರಾಶಿಯವರಿಗೆ ಈ ತಿಂಗಳು ಹೊಸ ಕಲಿಕೆ, ಹೊಸ ಅವಕಾಶ ಮತ್ತು ನಿಧಾನವಾದರೂ ಸ್ಥಿರವಾದ ಪ್ರಗತಿಯ ಸಮಯವಾಗಬಹುದು. ಉದ್ಯೋಗದಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯುವ ಅವಕಾಶ, ಹಣಕಾಸಿನಲ್ಲಿ ಉತ್ತಮ ಯೋಜನೆ ಮಾಡುವ ಅವಕಾಶ, ಕುಟುಂಬದಲ್ಲಿ ಸಂತೋಷ ಮತ್ತು ಧಾರ್ಮಿಕ ಪ್ರವಾಸದ ಮೂಲಕ ಮನಸ್ಸಿಗೆ ನೆಮ್ಮದಿ ದೊರೆಯುವ ಸಾಧ್ಯತೆ ಇದೆ. ಆದರೆ ಖರ್ಚು, ಜೀರ್ಣಕ್ರಿಯೆ ಮತ್ತು ಭಾವನಾತ್ಮಕ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆ ಅಗತ್ಯ.
ನಿಮ್ಮ ಈ ತಿಂಗಳ ಯಶಸ್ಸಿನ ಸೂತ್ರ: ತಾಳ್ಮೆಯಿಂದ ಕಲಿಯಿರಿ, ವಿವೇಕದಿಂದ ನಿರ್ಧರಿಸಿ, ನಂಬಿಕೆಯಿಂದ ಮುಂದುವರಿಯಿರಿ. ಇದು ಮೀನ ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.